ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಈ ಲೈವ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ವಂದನೆಗಳು ಮತ್ತು ಸ್ವಾಗತ. ದೇವರು ಒಳ್ಳೆಯವನಾಗಿದ್ದಾನೆ. ಗಾಡ್ ಈಸ್ ಅ ಗುಡ್ ಗಾಡ್. He is a faithful God. He is a loving God. ದೇವರು ಒಳ್ಳೆಯ ದೇವರಾಗಿದ್ದಾನೆ, ನಂಬಿಗಸ್ತನಾದ ದೇವರಾಗಿದ್ದಾನೆ ಮತ್ತು ಆತನು ಪ್ರೀತಿ ಸ್ವರೂಪನಾದ ದೇವರಾಗಿದ್ದಾನೆ. ಸಂತೋಷ, ಆನಂದದ ಸಮಯ ದೇವರ ಸನ್ನಿಧಿಯಲ್ಲಿರುವಂಥದ್ದು. ದೇವರು ನಮಗೆ ದಯಪಾಲಿಸಿದಂಥ ದೊಡ್ಡ ಆಶೀರ್ವಾದ ಸತ್ಯವೇದ. ಬೈಬಲ್ ಇದು ದೇವರು ನಮಗೆ ಕೊಟ್ಟಂತ ದೊಡ್ಡ ಆಶೀರ್ವಾದವಾಗಿದೆ. ಈ ಸಮಯ ಸಂದೇಶವನ್ನು ಕೇಳುವಂತಹ ಸಮಯ. ಪ್ರಿಯ ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಕಳೆದ 2 ವಾರಗಳಿಂದ ನಾವು ಕುಟುಂಬದ ಬಗ್ಗೆ, ಸತ್ಯವೇದದಲ್ಲಿರುವ ಕುಟುಂಬದ ಬಗ್ಗೆ ನಾವು ಸ್ಟಡಿ ಮಾಡ್ತಿದ್ದೇವೆ, ಅಭ್ಯಾಸ ಮಾಡ್ತಿದ್ದೇವೆ. ಮಾರ್ತಾ, ಮರಿಯಳು ಮತ್ತು ಲಾಜರನ ಕುಟುಂಬದಿಂದ ನಾವು ಅನೇಕ ಸತ್ಯಗಳನ್ನು ಕಲಿತುಕೊಂಡಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ಅಬ್ರಾಮ್ ಮತ್ತು ಸಾರಾ, ಇಸಾಕ ಇವರ ಜೀವಿತದಿಂದ ಅನೇಕ ಸತ್ಯಗಳನ್ನು ಕಲಿತುಕೊಂಡಿದ್ದೇವೆ. ಅಬ್ರಾಮನಲ್ಲಿರುವಂತಹ ನಂಬಿಕೆ, ಸಮರ್ಪಣೆಯನ್ನು ನಾವು ನೋಡಿದ್ದೇವೆ. ಈ ಸಂಚಿಕೆಯಲ್ಲಿ ಈ ದಿವಸ ನಾವು ಅಭ್ಯಾಸ ಮಾಡಲಿರುವ ಇನ್ನೊಂದು ಪ್ರಾಮುಖ್ಯ ಕುಟುಂಬ, ಅದು ಲೋಟನ ಕುಟುಂಬ. ಲೋಟನ ಕುಟುಂಬದಿಂದ ಇವತ್ತು ನಾವು ಅನೇಕ ಆತ್ಮಿಕ ಸತ್ಯಗಳನ್ನು ಕಲಿಯುವವರು ಆಗಿದ್ದೇವೆ, ಅಭ್ಯಾಸ ಮಾಡುವವರಾಗಿದ್ದೇವೆ. ಲರ್ನಿಂಗ್ ಫ್ರಮ್ ದ ಫ್ಯಾಮಿಲಿ ಆಫ್ ಲೋಟ್. ಲೆಸನ್ಸ್ ಫ್ರಮ್ ಲೋಟ್. ಲೋಟನ ಜೀವಿತದಿಂದ ನಾವು ಕೆಲವು ಆತ್ಮಿಕ ಸತ್ಯಗಳನ್ನು ತಿಳಿಯುವವರು ನಾವಾಗಿದ್ದೇವೆ. ಇವತ್ತು ಅನೇಕ ಕುಟುಂಬಗಳು, ಆತ್ಮಿಕ ಕುಟುಂಬಗಳು ಸೋತು ಹೋಗಿವೆ. ಕುಟುಂಬ ಬಹಳ ಪ್ರಾಮುಖ್ಯವಾದದ್ದು. ಕುಟುಂಬವನ್ನು ದೇವರು ಆತನನ್ನು ಆರಾಧಿಸುವುದಕ್ಕಾಗಿ ಆರಿಸಿಕೊಂಡಿದ್ದಾನೆ. ಒಂದು ಕುಟುಂಬದ ಆಶೀರ್ವಾದ ದೇವರ ಆರಾಧನೆ, ಪ್ರಾರ್ಥನೆ ಮತ್ತು ದೇವರ ವಾಕ್ಯ. ಈ 3 ಸಂಗತಿಗಳು ಒಂದು ಕುಟುಂಬವನ್ನು ಆಶೀರ್ವದಿಸುವಂಥದ್ದು, ಕುಟುಂಬವನ್ನು ನಡೆಸುವಂಥದ್ದು, ಕುಟುಂಬವನ್ನು ಕಟ್ಟುವಂಥದ್ದು ಆಗಿದೆ. ನಾನು ಹೇಳಿದೆ, ಅನೇಕ ಆತ್ಮಿಕ ಕುಟುಂಬಗಳು ಸೋತು ಹೋಗಿವೆ. ಆ ಕುಟುಂಬದಲ್ಲಿ ಲೋಟನ ಕುಟುಂಬ ಕೂಡ ಆತ್ಮಿಕವಾಗಿ ಹಿನ್ನಡೆ ಆದಂತ, ಆತ್ಮಿಕವಾಗಿ ತನ್ನಗೆ ಆದಂತ ಒಂದು ಕುಟುಂಬ ಲೋಟನ ಕುಟುಂಬವಾಗಿದೆ. ಲೋಟನ ಕುಟುಂಬದಿಂದ ಇವತ್ತು ಅನೇಕ ಪ್ರಾಮುಖ್ಯ ಸಂಗತಿಗಳನ್ನು ನಾವು ತಿಳಿಯುವುದು ಅವಶ್ಯವಾಗಿದೆ. ಇದನ್ನು ತಿಳಿದುಕೊಂಡು ನಮ್ಮ ಕುಟುಂಬವನ್ನು, ನಮ್ಮ ವೈಯಕ್ತಿಕ ಆತ್ಮಿಕ ಜೀವಿತವನ್ನು ದೇವರ ವಾಕ್ಯದ ಆಧಾರದಿಂದ ಸರಿಪಡಿಸಿಕೊಳ್ಳುವುದು ಬಹಳ ಪ್ರಾಮುಖ್ಯವಾಗಿದೆ. ಲೋಟನ ಬಗ್ಗೆ ನಾವು ನೋಡುವುದಾದ್ರೆ, ಸತ್ಯವೇದ ಲೋಟನ ಹಿನ್ನೆಲೆ ನೋಡುವುದಾದ್ರೆ 13ನೇ ಅಧ್ಯಾಯದಲ್ಲಿ, ಆದಿಕಾಂಡ 13ನೇ ಅಧ್ಯಾಯದಲ್ಲಿ 5ನೇ ವಚನ ಇರ್ತದೆ. ಆದಿಕಾಂಡ 13, 5ನೇ ವಚನ. Genesis chapter 13 verse 5. ಲೋಟನನ್ನು, ಅಬ್ರಾಮನನ್ನು ದೇವರು ಬ್ಲೆಸ್ ಮಾಡಿದ ಎಂಬುದಾಗಿ ದೇವರ ವಾಕ್ಯ. ಅಬ್ರಾಮನನ್ನು ದೇವರು ಬ್ಲೆಸ್ ಮಾಡಿದ, ಲೋಟನನ್ನು ಕೂಡ ದೇವರು ಆಶೀರ್ವದಿಸಿದ. ಲೋಟನ ಹಿನ್ನೆಲೆ ನೋಡುವಾಗ, ಲೋಟನು ಅಬ್ರಹಾಮನ ತಮ್ಮನ ಮಗನಾಗಿದ್ದಾನೆ. ಲೋಟನು ಅಬ್ರಾಮನ ತಮ್ಮನ ಮಗನಾಗಿದ್ದಾನೆ. ಲೋಟನ ತಂದೆ ಹೆಸರು ಆರನ್ ಎಂಬುದಾಗಿ. ಲೋಟನು ಜನಿಸಿದಂತ ಸ್ಥಳ ಊರ್ ದೇಶವಾಗಿದೆ. ಈ ಲೋಟನ ಸ್ವಲ್ಪ ಹಿನ್ನೆಲೆ ನೋಡುವುದಾದ್ರೆ, ಲೋಟನು ಎಂಬ ಹೆಸರಿನ ಅರ್ಥ ಮುಸುಕು ಎಂಬುದಾಗಿ. ಲೋಟನು ಎಂಬ
ಹೆಸರಿನ ಅರ್ಥ ಮುಸುಕು ಎಂಬುದಾಗಿ. ಲೋಟನ ಬಗ್ಗೆ ದೇವರ ವಾಕ್ಯ ಹೇಳ್ತದೆ. 2 ಪೇತ್ರ 2ನೇ ಅಧ್ಯಾಯದಲ್ಲಿ 7ನೇ ವಚನ ಹೇಳ್ತದೆ, ಲೋಟನು ನೀತಿವಂತನಾಗಿದ್ದನು. ಲೋಟನು ನೀತಿವಂತನಾಗಿದ್ದನು. ನೀತಿವಂತನಾದ ಅಬ್ರಾಮನ ಜೊತೆಗೆ ವಾಸವಾಗಿದ್ದವನು. ಅನೇಕ ವರ್ಷಗಳ ಸಂಬಂಧ ಇದ್ದವನು ಅಬ್ರಾಮನ ಜೊತೆಗೆ. ಮೂಲ ಪಿತೃವಾದ, ನಂಬಿಕೆಯ ಪಿತನಾದ ಅಬ್ರಾಮನ ಜೊತೆಗೆ ಬಹಳ ವರ್ಷ ಜೊತೆಯಲ್ಲಿ ಇದ್ದಂತ, ಅಬ್ರಾಮನ ಜೀವಿತದಲ್ಲಿ ದೇವರ ವಾಗ್ದಾನ, ಆಶೀರ್ವಾದ, ಒಡಂಬಡಿಕೆ, ಆ ದೇವರ ಎಲ್ಲಾ ರೀತಿಯ ಅನುಭವಗಳನ್ನು ತಿಳಿದುಕೊಂಡಂತ ಒಬ್ಬ ನೀತಿವಂತನು ಲೋಟನಾಗಿದ್ದ. ಆದರೆ ಲೋಟನ ಆತ್ಮಿಕ ಜೀವಿತ ನೋಡುವಾಗ ಬಹಳ ದುಃಖಕರವಾದ. ಕಾರಣ, ಲೋಟನ ಹೆಂಡತಿ ಮಕ್ಕಳು ಆತ್ಮಿಕರಾಗಿರಲಿಲ್ಲ. ಲೋಟನು ನೀತಿವಂತನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. 2 ಪೇತ್ರ 2ನೇ ಅಧ್ಯಾಯದಲ್ಲಿ 7ನೇ ವಚನ ಅಂತಿದೆ, ಲೋಟನು ನೀತಿವಂತನು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಇವತ್ತು ಕುಟುಂಬ ಬಹಳ ಪ್ರಾಮುಖ್ಯವಾದದ್ದು. ಲೋಟನ ನಾವು ಲೈಫ್ ಅನ್ನು ನೋಡಿದರೆ, ಮೊದಲನೆಯ ಸಂಗತಿ ಲೋಟನ ಲೈಫ್ ನಲ್ಲಿ, ಲೋಟನಲ್ಲಿ ಶ್ರೀಮಂತಿಕೆಯ ದಾಹವಿತ್ತು, ಐಶ್ವರ್ಯದ ವ್ಯಾಮೋಹ ಇತ್ತು, ಆಸೆ ಇತ್ತು, ಶ್ರೀಮಂತಿಕೆ ದಾಹ ಇತ್ತು, ಹಣದ ಆಶೆ ಇತ್ತು. ಇದನ್ನು ನಾವು ದೇವರ ವಾಕ್ಯದಲ್ಲಿ ನೋಡುವಾಗ, ದೇವರ ಅಬ್ರಾಮನನ್ನು ಬ್ಲೆಸ್ ಮಾಡಿದ, ಲೋಟರನ್ನು ಬ್ಲೆಸ್ ಮಾಡಿದ. ಇಬ್ಬರಿಗೂ ದನ ಕರುಗಳು ಹೆಚ್ಚಾಗಿದ್ದವು. ಆ ಸ್ಥಳ ಅವರಿಗೆ ವಾಸವಾಗಲಿಕ್ಕೆ ಸಾಧ್ಯವಾಗಲಿಲ್ಲ. ಆದ್ರಿಂದ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇಬ್ಬರು ಶ್ರೀಮಂತರಾಗಿದ್ರು. ಲೋಟನ ದನ ಕಾಯುವವರಿಗೂ ಅಬ್ರಾಮನ ದನ ಕಾಯುವವರಿಗೆ ಏನಾಗ್ತದೆ, ಜಗಳ ಆರಂಭವಾಯಿತು. ಈ ಒಂದು ಐಶ್ವರ್ಯದಿಂದ ಏನಾಯ್ತು ಅಂತ ಹೇಳಿದ್ರೆ ಜಗಳ ಪ್ರಾರಂಭವಾಯಿತು. ಅಬ್ರಾಮನ ಐಶ್ವರ್ಯದ ಮೇಲೆ ವ್ಯಾಮೋಹ ಇಟ್ಟವನಲ್ಲ. ಅಬ್ರಾಮನಲ್ಲಿ ಐಶ್ವರ್ಯದ ಮೇಲೆ ದಾಹ ಇರಲಿಲ್ಲ. ಅಬ್ರಾಮನು ದೇವರು ಕೊಟ್ಟದನ್ನು ದೇವರಿಗೋಸ್ಕರ ಆತನು ಘನಪಡಿಸಿದ. ಆದ್ದರಿಂದ ಆಶೀರ್ವಾದ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದ, ಅದು ದೇವರಿಂದ ಬರಬೇಕು. ಅದಕ್ಕೆ ದೇವರ ವಾಕ್ಯದ ಯೆಹೋವನ ಆಶೀರ್ವಾದವು ಅದು ಭಾಗ್ಯದಾಯಕವಾದದ್ದು, ಅದು ವ್ಯಸನವನ್ನು ಸೇರಿಸುವುದಿಲ್ಲ. ಜ್ಞಾನೋಕ್ತ 22 ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವಾದದ್ದು, ಅದು ವ್ಯಸನವನ್ನು ಸೇರಿಸುವುದಿಲ್ಲ. ಇಲ್ಲಿ ನಾವು ನೋಡ್ತೇವೆ, ಅಬ್ರಾಮನು ಮತ್ತು ಲೋಟನು ಶ್ರೀಮಂತರು, ಐಶ್ವರ್ಯದೆ, ಅವರಿಗೆ ಆ ಸ್ಥಳ ಸಾಕಾಗ್ಲಿಲ್ಲ ವಾಸವಾಗಲಿಕ್ಕೆ. ಜಗಳ ಆರಂಭವಾಯಿತು. ಈಗ ಅಬ್ರಾಮನ ಹೇಳ್ತಿದ್ದಾನೆ ಲೋಟನಿಗೆ, ನಾವು ಸಹೋದರರಲ್ಲವೇ, ನಮ್ಮೊಡನೆ ಜಗಳ ಇರಬಾರದು, ನಮ್ಮ ಮಧ್ಯದಲ್ಲಿ ಜಗಳ ಇರಬಾರದು. ಆದುದರಿಂದ ನೀನು ನನ್ನನ್ನು ಪ್ರತ್ಯೇಕಿಸಿ ಹೋಗು. ನೀನು ಬಲಗಡೆಗೆ ಹೋದ್ರೆ ನಾನು ಎಡಗಡೆಗೆ ಹೋಗ್ತೇನೆ, ನೀನು ಎಡಗಡೆಗೆ ಹೋದ್ರೆ ನಾನು ಬಲಗಡೆಗೆ ಹೋಗ್ತೇನೆ ಎಂಬುದಾಗಿ ಅಬ್ರಾಮನ ಹೇಳ್ತಾನೆ. ಲೋಟನ್ ಏನ್ ಮಾಡಿದ, ಸುತ್ತಲೂ ನೀರಾವರಿ ಪ್ರಾಂತ್ಯವನ್ನು ನೋಡಿದ. ಸುತ್ತಲೂ ನೀರಾವರಿ ಇರುವಂತಹ ಪ್ರಾಂತ್ಯವನ್ನು ಆತನು ನೋಡಿದ. ಐಶ್ವರ್ಯವನ್ನು ನೋಡಿದ, ನೀರಾವರಿಯ ಪ್ರಾಂತ್ಯವನ್ನು ನೋಡಿದ, ಫಲವತ್ತಾದ ಭೂಮಿಯನ್ನು ನೋಡಿದ, ಮನುಷ್ಯರು ಕಟ್ಟಿದಂತ ಆ ಸ್ಥಳವನ್ನು ಆತನು ನೋಡಿದ. ಆ ಕಡೆಗೆ ಆತನು ಹೋದ. ಮುಂದೆ ಹೋಗಿಕೊಂಡು ಆತನು ಸೊದೋಮ್ ಗೋಮರದ ಕಡೆಗೆ ಹೋದ, ಸೊದೋಮ್ ಪಟ್ಟಣದ ಕಡೆಗೆ ಹೋದ. ಇವತ್ತು ನಾನು ಒಂದು ಸತ್ಯವನ್ನು ನಿಮ್ಮ ಮುಂದೆ ತರ್ತೇನೆ. ಐಶ್ವರ್ಯ ದೇವರಿಂದ ಬರುವುದಾದ್ರೆ ದೇವರಿಗೆ ಸ್ತೋತ್ರ. ಆಶೆ, ಈ ಒಂದು ಶ್ರೀಮಂತಿಕೆಯ ಆಶೆ, ಲೋಟನಲ್ಲಿದ್ದಂಥ ಶ್ರೀಮಂತಿಕೆಯ ಆಶೆ ಆತ್ಮಿಕ ಸಂಗತಿಯಿಂದ ಅವನು ದೂರ ಸರಿಯುವಂತೆ ಮಾಡಿತು.
ದೇವರಿಂದ ದೂರ ಹೋಗುವಂತೆ ಮಾಡಿತು. ಇವತ್ತು ದೇವರು ನಮ್ಗೆ ಏನು ಐಶ್ವರ್ಯ ಕೊಟ್ಟರು ಕೂಡ ನಾವು ಅದರಿಂದ ದೇವರನ್ನು ಘನಪಡಿಸಬೇಕು. ಹಾಗಾದ್ರೆ ಪೌಲನು ತನ್ನ ಆತ್ಮಿಕ ಮಗನಾದ ತಿಮೋತಿಗೆ ಒಂದು ಸಲಹೆಯನ್ನು, ಎಚ್ಚರಿಕೆಯನ್ನು ಕೊಡ್ತಿದ್ದಾನೆ. 1 ತಿಮೋತಿ 6ನೇ ಅಧ್ಯಾಯ ವಚನ 10 ನಾವು ನೋಡಿದರೆ, 1 ತಿಮೋತಿಗೆ ಬರೆದಂತ ಅಧ್ಯಾಯ, 1 ತಿಮೋತಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ವಚನ 10ರಲ್ಲಿ ಪೌಲನು ತನ್ನ ಆತ್ಮಿಕ ಮಗನಾದ ತಿಮೋತಿಗೆ ಎಚ್ಚರಿಕೆಯನ್ನು, ಒಂದು ಸಲಹೆಯನ್ನು ಕೊಡ್ತಿದ್ದಾನೆ. ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ನೆಕ್ಸ್ಟ್ ಹೇಳ್ತಿದ್ದಾನೆ, ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ನೋಡು, ಹಣದ ಆಶೆಯ ಪರಿಣಾಮ ಏನು? ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಹೋಗುವಂಥದ್ದು. ಸೈತನ ತರುವಂಥದ್ದು ಆಶೆ. ಏದೇನ್ ತೋಟದಲ್ಲಿ ಕೂಡ ಆತನ ಆಶೆಯನ್ನು ತೋರಿಸಿದ, ಅಣ್ಣನ್ನು ತೋರಿಸಿದ. ಯೇಸ್ವಾಮಿಯನ್ನು ಸೈತನನ್ನು ಎತ್ತರ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಆಶೆಯನ್ನು ತೋರಿಸಿದ, ಎಲ್ಲ ವೈಭವವನ್ನು ತೋರಿಸಿದ, ಪ್ರಪಂಚದಿಂದ ಆಶೆಯನ್ನು ತೋರಿಸಿದ. ಅದಕ್ಕೆ ದೇವರ ವಾಕ್ಯ ಇರ್ತದೆ, ಲೋಕವು ಅದರ ಆಶೆ ಏನಾಗ್ತದೆ, ಅದು ಗತಿಸಿ ಹೋಗ್ತದೆ. ಹಾಗಾದ್ರೆ ನಮಗೆ ಹಣ ಪ್ರಾಮುಖ್ಯವಲ್ಲವೋ? ಹಣದ ನಮಗೆ ಅವಶ್ಯಕತೆ ಇದೆ, ಹಣ ನಮಗೆ ಬೇಕು, ಆದ್ರೆ ಮೋಸ್ಟ್ ಆಗಿರಬಾರದು. ಹಣದ ಆಶೆ, ಅದು ಒಬ್ಬ ಶ್ರೀಮಂತನು ಅವನ ಹತ್ರ ಕಾರಿದೆ, ಬಂಗ್ಲೆದೆ ಎಂಬುದಾಗಿ ನಾವು ಅದಕ್ಕೋಸ್ಕರ ನನಗೂ ಕೂಡ ಬೇಕೆಂಬುದಾಗಿ ಆ ಆಶೆ ಪಡುವಂಥದ್ದು ತಪ್ಪು. 8ನೇ ವಚನದಲ್ಲಿ ಹೇಳ್ತಿದ್ದಾನೆ ಪೌಲ ತಿಮೋತಿಗೆ, ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಊರಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂವಾರ ನಾಶನಗಳಲ್ಲಿ ಮುಳುಗಿಸುತ್ತವೆ. ಹಣದ ಆಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಹೋಗುವಂಥದ್ದು. ಐಶ್ವರ್ಯವಂತರಾಗೋದ್ರ ಬಗ್ಗೆ ನಾನು ತಪ್ಪಾಗಿ ಬೋಧಿಸುವುದಿಲ್ಲ, ತಪ್ಪಾಗಿ ಹೇಳುವುದಿಲ್ಲ. ದೇವರು ಒಂದು ವೇಳೆ ನಿನ್ನನ್ನು ಐಶ್ವರ್ಯವಂತನಾಗಿ ಮಾಡಿದರೆ ದೇವರಿಗೆ ಸ್ತೋತ್ರ. ದೇವರ ಸೇವೆಗಾಗಿ, ದೇವರಾಜ್ಯ ಕಟ್ಟುವುದಕ್ಕಾಗಿ ದೇವರು ನಿನ್ನನ್ನು ಆತನ ಆರಿಸಿಕೊಂಡಿದ್ದಾನೆ, ಆಶೀರ್ವದಿಸಿದ್ದಾನೆ. ನಿನ್ನ ಮೂಲಕ ದೇವರಾಜ್ಯ ಕಟ್ಟುವುದಕ್ಕಾಗಿ, ಸೇವೆಯನ್ನು ವಿಸ್ತಾರ ಮಾಡುವುದಕ್ಕಾಗಿ. ಇಲ್ಲಿ ನಾವು ನೋಡುವಂತ ಲೋಟನ ಆತ್ಮಿಕತೆಯಿಂದ ಅವನು ದೂರ ಹೋಗಲು ಮುಖ್ಯವಾದ ಒಂದು ಸತ್ಯ ಪಾಠ ಕಲಿಯಬೇಕು. ಲೋಟನಲ್ಲಿ ಶ್ರೀಮಂತಿಕೆಯ ದಾಹವಿತ್ತು, ಮೋಹ ಇತ್ತು, ಐಶ್ವರ್ಯದ ಮೋಹ ಇತ್ತು. ಸತ್ಯವೇದದಲ್ಲಿ ನಾವು ನೋಡುವುದಾದ್ರೆ ಹಣದ ಆಶೆಯ ಒಂದು ದುಷ್ಪರಿಣಾಮಗಳು ಸತ್ಯವೇದದಲ್ಲಿ ನಾವು ನೋಡ್ತಿದ್ದೇವೆ. ಹಣದ ಒಂದು ದುಷ್ಪರಿಣಾಮಗಳು. ಯೂದನು 30 ನಾಣ್ಯ ಬೆಳ್ಳಿಗೆ ಯೇಸುವನ್ನು ಹಿಡಿದುಕೊಟ್ಟನು. ಲೋಕದಿಂದ ಬರುವಂತ ಆಶೀರ್ವಾದ ಅದು ತಾತ್ಕಾಲಿಕವಾಗಿ ನಮಗೆ ಸಂತೋಷ ಕೊಡ್ಬೋದು, ತಾತ್ಕಾಲಿಕವಾಗಿ ಸ್ವಲ್ಪ ಸಮಯಕ್ಕೆ ಸುಖ ಕೊಡ್ಬೋದು. ಆದರೆ ನಂತರ ಅದು ಅನೇಕ ವೇದನೆಗಳನ್ನು ತರ್ತದೆ, ಸಂಕಷ್ಟಗಳನ್ನು ತರ್ತದೆ, ದುಃಖವನ್ನು ತರ್ತದೆ, ನಾಶನವನ್ನು ತರ್ತದೆ, ದೇವರಿಂದ ದೂರವಾಗುವಂತೆ ಮಾಡ್ತದೆ. ಈ ಒಂದು ಆಶೆ 30 ಬೆಳ್ಳಿ ನಾಣ್ಯಗೋಸ್ಕರ ಆಶೆ ಪಟ್ಟು ಯೂದನ ಅಂತ್ಯಸ್ಥಿತಿ ಏನಾಯಿತು?
ಮರಣ, ವಿನಾಶ. ಸತ್ಯವೇದದಲ್ಲಿ ಅನಾನಿಯ ಸಫೇರಳು ಎಂಬಂತ ಕುಟುಂಬವನ್ನು ನಾವು ನೋಡ್ತಿದ್ದೇವೆ. ಅವರು ಕೂಡ ಏನ್ ಮಾಡಿದ್ರು? ಆಸ್ತಿಯನ್ನು ಮಾರಿದ್ರು, ಒಂದು ಭಾಗವನ್ನು ಅವರು ಏನ್ ಮಾಡಿದ್ರು? ತಮಗೋಸ್ಕರ ಅವರು ಬಚ್ಚಿಟ್ಟುಕೊಂಡ್ರು. ಇದರ ಪರಿಣಾಮ ಮರಣ. ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಯೇಸುಸ್ವಾಮಿಯ ಬಳಿಗೆ. ಮಾರ್ಕನ ಸುವಾರ್ತೆಯಲ್ಲಿ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಯೇಸುಸ್ವಾಮಿ ಹತ್ರ ಬಂದು ಅವನಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಹೇಳ್ತಿದ್ದಾನೆ, ನಾನು ನಿತ್ಯ ಜೀವ ಹೊಂದ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು ಎಂಬುದಾಗಿ. ಯೇಸುಸ್ವಾಮಿ ಅವನಿಗೆಲ್ಲ ಹೇಳ್ತಿದ್ದಾನೆ. ಆದ್ರೆ ಕೊನೆಯದಾಗಿ ಯೇಸುಸ್ವಾಮಿ ಹೇಳ್ತಾನೆ, ನಿನ್ನ ಆಸ್ತಿ, ಅವನು ಬಹಳ ಐಶ್ವರ್ಯವಂತನು, ಶ್ರೀಮಂತರು, ನಿನ್ನ ಆಸ್ತಿಯನ್ನು ಮಾರು, ಬಡವರಿಗೆ ಬಿಡು, ಮತ್ತೆ ನನ್ನ ನೀನು ಫಾಲೋ ಮಾಡು. ಯೇಸುವನ್ನು ಫಾಲೋ ಮಾಡುವಂಥದ್ದು ಶ್ರೇಷ್ಠ. ಯೇಸುಸ್ವಾಮಿ ನಮ್ಮೊಟ್ಟಿಗಿದ್ರೆ ದೊಡ್ಡ ಆಶೀರ್ವಾದ. ಯೇಸುವಿನೊಟ್ಟಿಗೆ ಜೊತೆಯಲ್ಲಿ ಇರುವಂತದ್ದು ದೊಡ್ಡ ಆಶೀರ್ವಾದ. ಯಾಕೆಂದ್ರೆ ಒಂದ್ ವೇಳೆ ಸಿಕ್ನೆಸ್ ಬಂದ್ರೆ, ಅನಾರೋಗ್ಯ ಬಂದ್ರೆ, ಆ ಮರಣದ ಸ್ಥಿತಿಯಲ್ಲಿ ನೀನು ಇರ್ತದೆ, ಆ ಹಣ ನಿನ್ನನ್ನು ಸಂರಕ್ಷಿಸಲಿಕ್ಕೆ ಆಗುದಿಲ್ಲ. ಹಣದಿಂದ ನಿನಗೆ ಸ್ವಸ್ಥತೆ, ಆರೋಗ್ಯ ಪಡೆದುಕೊಳ್ಳಿಕ್ಕೆ ಆಗುದಿಲ್ಲ. ಯೇಸುಸ್ವಾಮಿ ಇದ್ರೆ ಯೇಸುಸ್ವಾಮಿ ನಿನ್ನನ್ನು ಸ್ವಸ್ಥ ಮಾಡ್ತಾನೆ. ಯಾಕೆ? ಆತನು ಆರೋಗ್ಯದಾಯಕನಾಗಿದ್ದಾನೆ. ಆತನ ಬಳಿಗೆ ಬಂದ ಅನೇಕ ವ್ಯಾಧಿಗಳು, ಮರಣದ ಆಸೆಗಳಿದ್ದಂಥ ವ್ಯಾಧಿಗಳನ್ನು ಆತನು ಸ್ವಸ್ಥ ಮಾಡಿದ. ದೆವ್ವಗಳಿಂದ ಆತನು ಬಿಡಿಸಿದ. ಆತನು ರೋಗಗಳನ್ನು ಸ್ವಸ್ಥ ಮಾಡಿದ. ವೈದ್ಯರಿಗೆ ಅಸಾಧ್ಯವಾದ ಕಾರ್ಯಗಳನ್ನು ಆತನು ಮಾಡಿದ. ವೈದ್ಯರಿಂದ ಆಗದಂತ ಸಂಗತಿಗಳನ್ನು ಆತನು ಸ್ವಸ್ಥ ಮಾಡಿ ಆರೋಗ್ಯವನ್ನು ದಯಪಾಲಿಸಿದ. ಒಬ್ಬ ವ್ಯಕ್ತಿ ಯೇಸುಸ್ವಾಮಿ ಹೇಳಿದ, ನೀನು ನನ್ನನ್ನು ಹಿಂಬಾಲಿಸುವುದನ್ನು ಹೇಳುವಾಗ ಅವನು ಮೋರೆ ಆಗಿ ದುಃಖದಿಂದ ಹಿಂತಿರುಗುವರು. ಯಾಕೆ? ಅವನಿಗೆ ಯೇಸುಸ್ವಾಮಿಗಿಂತ ಅವನಿಗೆ ಐಶ್ವರ್ಯದ ಮೇಲೆ ಮೋಹ ಇತ್ತು, ಆಶೆ ಇತ್ತು. ಅವನ ಆಸ್ತಿಯ ಮೇಲೆ, ಹಣದ ಮೇಲೆ ಆಶೆ ಇತ್ತು. ಇವತ್ತು ಪ್ರಿಯರೇ, ಹಣ ನಮಗೆ ಪ್ರಾಮುಖ್ಯ, ಹಣ ನಮಗೆ ಅವಶ್ಯಕತೆ ಉಂಟು. ಆದ್ರೆ ಹಣವನ್ನು ಸಂಪಾದಿಸುವಂತ ಮಾರ್ಗ ಅದು ದೇವರ ಯೋಜನೆಯ ಪ್ರಕಾರ, ದೇವರ ವಾಕ್ಯದ ನಿಯಮದ ಪ್ರಕಾರ ನಾವು ಹಣ ಸಂಪಾದನೆ ಮಾಡಬೇಕು. ಒಂದು ಬಿಸ್ನೆಸ್ ಮಾಡೋದಿದ್ರು ಕೂಡ, ವ್ಯಾಪಾರ ವಹಿವಾಟುಗಳನ್ನು ಮಾಡೋದಿದ್ರು ಕೂಡ ಅದು ನೀತಿಯಲ್ಲಿ ದೇವರ ವಾಕ್ಯದ ನಿಯಮದ ಪ್ರಕಾರ ನಾವು ಹಣ ಸಂಪಾದನೆ ಮಾಡಬೇಕು. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಯೌವನಸ್ಥನಾದ ದಾನಿಯೇಲ, ಅವನು ಬ್ಯಾಬಿಲೋನಲ್ಲಿ ಇದ್ರೂ ಕೂಡ, ಶದ್ರಕ್ ಮೆಷಕ್ ಅಬೇದ್ನೆಗೋ ಇದ್ರೂ ಕೂಡ ಅವರು ಯಾವ ರೀತಿಯ ದೇವರ ವಾಕ್ಯದ ಭ್ರಷ್ಟಾಚಾರ ಅವರಲ್ಲಿ ಇರಲಿಲ್ಲ. ಆಲಸ್ಯ, ಆಕ್ರಮ ಯಾವುದು ಕೂಡ ಇರಲಿಲ್ಲ. ಅವರು ದೇವರಿಗೆ ಭಯಪಟ್ಟು ಆಶೆ ಪಡಲಿಲ್ಲ. ರಾಜನ ಆಹಾರಕ್ಕಾಗಿ ಅವರು ಆಶೆ ಪಡಲಿಲ್ಲ. ಹೌದು, ನಾವು ರಾಜನ ಹೇಳಿದಾಗೆ ಕೇಳಿದ್ರೆ ನಮಗೆ ಸನ್ಮಾನ ಸಿಗ್ತದೆ, ನಮಗೆ ಸ್ಥಾನಮಾನ ಸಿಗ್ತದೆ, ನಮಗೆ ಐಶ್ವರ್ಯ ಸಿಗ್ತದೆ, ನಾವು ಶ್ರೀಮಂತರು ಬೇಗನೆ ಆಗ್ಬಹುದೆಂಬುದಾಗಿ ಅವರ ಆಶೆ ಪಡಲಿಲ್ಲ. ಬದಲಾಗಿ ಅವರು ದೇವರಿಗೆ ಭಯಪಟ್ಟರು, ದೇವರನ್ನು ಘನಪಡಿಸಿದ್ರು, ಪರಿಶುದ್ಧರಾಗಿ ಅವರು ನೀತಿವಂತರಾಗಿ ಜೀವಿಸಿದ್ರು. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ನಾವು ನೋಡ್ತೇವೆ, ಬ್ಯಾಬಿಲೋನಿನಲ್ಲಿರುವಂತಹ ಎಲ್ಲ ಯುವಕರಿಗಿಂತ 10 ಪಟ್ಟು ಇವರು ನಿಪುಣರಾಗಿದ್ರು, ಜ್ಞಾನವುಳ್ಳವರಾಗಿದ್ರು. ಅರಸನೆದುರಿಗೆ ಅವರು ಬಹಳ ಅಂದವಾಗಿ, ಸುಂದರವಾಗಿ ಕಾಣಲ್ಪಟ್ರು, ಆರೋಗ್ಯವಂತರಾಗಿ ಕಾಣಲ್ಪಟ್ರು. ದೇವರವರ 10 ಪಾಲು, 10ರಷ್ಟು ಪಾಲು ದೇವರವರನ್ನು ಬ್ಲೆಸ್ ಮಾಡಿದ. ಆದ್ರೆ ನಾನು ಹೇಳುವಂಥದ್ದು, ದೇವರಿಂದ ಬರುವಂಥದ್ದು ಶಾಶ್ವತ, ಲೋಕದಿಂದ ಬರುವಂಥದ್ದು ತಾತ್ಕಾಲಿಕ. ದೇವರಿಂದ ಬರುವಂತ ಆಶೀರ್ವಾದದಲ್ಲಿ ನಮಗೆ ಸಮಾಧಾನ ಇರ್ತದೆ, ಸಂತೋಷ ಇರ್ತದೆ, ಆನಂದ ಇರ್ತದೆ. ಸತ್ಯವೇದದಲ್ಲಿ ಇನ್ನೊಂದು ಸಂಭವ ನಾನು ಹೇಳ್ತಿದ್ದೇನೆ. ಐಗುಪ್ತದಲ್ಲಿ ಇರುವಾಗ ಅರಸನು ಹೇಳ್ತಿದ್ದಾನೆ, ಇಸ್ರೇಲರೆಲ್ಲ ಗಂಡು ಮಕ್ಕಳನ್ನು ಇಸ್ರೇಲರ ಇಬ್ರಿಯ ಸ್ತ್ರೀಯರಿಗೆ ಹೆರಿಗೆ ಆಗುವಾಗ ಅವರ ಗಂಡು ಮಕ್ಕಳನ್ನು ಏನ್ ಮಾಡ್ಬೇಕಂತ ಹೇಳಿದ್ರೆ ಕೊಲ್ಬೇಕೆಂಬುದಕ್ಕೆ ಆಜ್ಞೆ ಕೊಡ್ತಾನೆ ಸೂಲಗಿತ್ತಿಯರಿಗೆ. ಆದ್ರೆ ನಾವು ನೋಡ್ತೇವೆ, ಇಬ್ಬರು ಸೂಲಗಿತ್ತಿಯರು ಏನ್ ಮಾಡಿದ್ರು? ಅರಸನ ಆಜ್ಞೆಗೆ ಭಯಪಡಲಿಲ್ಲ, ದೇವರಿಗೆ ಭಯಪಟ್ಟರು. ಅವರ ಗಂಡು ಮಕ್ಕಳ ಪ್ರಾಣವನ್ನು ಸಂರಕ್ಷಣೆ ಮಾಡಿದರು. ಅರಸನ ಹೇಳಿದಾಗೆ ಕೇಳ್ತಿದ್ರೆ ಅವರ ಕುಟುಂಬ ನಡೆಸಲಿಕ್ಕೆ ಬೇಕಾದಷ್ಟು ಹಣ ಸಿಕ್ತಿತ್ತು, ಅವರ ಐಶ್ವರ್ಯವಂತರಾಗ್ಬೋದಿತ್ತು, ಅವರಿಗೆ ಸ್ಥಾನಮಾನ ಸಿಕ್ತಿತ್ತು, ಅವರ ಮಕ್ಕಳಿಗೆ ಒಳ್ಳೆ ಉದ್ಯೋಗ ಸಿಕ್ತಿತ್ತು. ಆದರೆ ದೇವರ ವಾಕ್ಯ, ಈ ಸೂಲಗಿತ್ತಿಯರು ದೇವರಿಗೆ ಭಯಪಟ್ಟರು.
ಹಣದ ಆಶೆಗೆ ಶ್ರೀಮಂತಿಕೆಯನ್ನು ಅವರು ಆಶಿಸಲಿಲ್ಲ, ದೇವರಿಗೆ ಭಯಪಟ್ಟರು. ಆದ್ದರಿಂದ ಮುಂದೆ ದೇವರ ವಾಕ್ಯ ಹೇಳ್ತದೆ, ದೇವರು ಅವರನ್ನ ಸೂಲಗಿತ್ತನ್ನು ಅಭಿವೃದ್ಧಿಪಡಿಸಿದ, ದೇವರವರ ಸಂತಾನ ಅಭಿವೃದ್ಧಿಯನ್ನು ಮಾಡಿದ, ಅವರ ಸಂತಾನವನ್ನು ಬ್ಲೆಸ್ ಮಾಡಿದ, ಆಶೀರ್ವಾದ ಮಾಡಿದ. ಇವತ್ತು ಪ್ರಿಯರೇ, ಲೋಕವನ್ನೇ ಸಂಪಾದನೆ ಮಾಡಿ ದೇವರ ವಾಕ್ಯ ಆತ್ಮ ನಷ್ಟಪಡಿಸಿಕೊಂಡ್ರೆ ಏನು ಪ್ರಯೋಜನ? ಆತ್ಮ ಬಹಳ ಬೆಲೆ ಉಳ್ಳದು. ಆ ಆತ್ಮಗೋಸ್ಕರ ಯೇಸುಸ್ವಾಮಿ ಕ್ರಯ ಕಟ್ಟಿದ್ದಾನೆ. ದೇವರು ಮನುಷ್ಯನಾಗಿ ಲೋಕಕ್ಕೆ ಬಂದಿದ್ದಾನೆ. ಪರಲೋಕದ ವೈಭವವನ್ನು ಬಿಟ್ಟು, ಆ ಸಿಂಹಾಸನ ಬಿಟ್ಟು, ಆ ಸ್ಥಾನಮಾನವನ್ನು ಬಿಟ್ಟು ಯೇಸು ಕ್ರಿಸ್ತನು ದೇವರು ಮನುಷ್ಯನಾದ. ಯೇಸು ಕ್ರಿಸ್ತನಾಗಿ ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ನನಗೆ ನಿನಗೆ ಆ ನಿತ್ಯ ಜೀವ ಪರಲೋಕ ರಾಜ್ಯ ರಕ್ಷಣೆ ಕೊಡುವುದಕ್ಕಾಗಿ ಆತನು ತನ್ನನ್ನು ಬರಿದು ಮಾಡಿಕೊಂಡು, ತನ್ನ ದೈವತ್ವವನ್ನು ಬರಿದು ಮಾಡಿಕೊಂಡು, ತನ್ನ ಪ್ರತಾಪ, ತನ್ನ ಮ್ಯಾಜೆಸ್ಟಿ, ತನ್ನ ಮಹಿಮೆಯನ್ನು ಸಿಂಹಾಸನ ಬಿಟ್ಟು ತನ್ನನ್ನು ಬರಿದು ಮಾಡಿಕೊಂಡು ಶಿಲುಬೆಗೆ ಹೋಗಿ ನಮಗೋಸ್ಕರ ತನ್ನ ದೇಹವನ್ನು ಸಮರ್ಪಿಸಿ, ರಕ್ತ ಸುರಿಸಿ, ಯಜ್ಞ ಅರ್ಪಿಸಿ, ಆ ರಕ್ತದಿಂದ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡು ನಮ್ಮ ಪಾಪವನ್ನು ಕ್ಷಮಿಸಿ ನಮಗೆ ಅಮೂಲ್ಯವಾದ ಬೆಲೆ ಕಟ್ಟಲಾರದಂತ ನಿತ್ಯ ಜೀವ ರಕ್ಷಣೆ ಪರಲೋಕ ರಾಜ್ಯವನ್ನು ಪ್ರೇರಾತನು ಕೊಟ್ಟಿದ್ದಾನೆ. ಶ್ರೇಷ್ಠವಾದದ್ದು ರಕ್ಷಣೆ, ಅಮೂಲ್ಯವಾದದು. ಅದಕ್ಕೆ ದೇವರ ವಾಕ್ಯ ಇಬ್ರು ಹೇಳ್ತದೆ, ಇಷ್ಟು ಶ್ರೇಷ್ಠವಾದ ರಕ್ಷಣೆಯನ್ನು ಅಲಕ್ಷ್ಯ ಮಾಡಿದ್ರೆ ಬಹಳ ದುಃಖಕರವಾದದ್ದು. ಶ್ರೇಷ್ಠವಾದದ್ದು ರಕ್ಷಣೆ. ಇನ್ನೊಂದು ಸತ್ಯವೇದದಲ್ಲಿ ಸಾಮ್ಯವನ್ನು ಯೇಸುಸ್ವಾಮಿ ಹೇಳ್ತಿದ್ದಾನೆ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 19ನೇ ವಚನದಲ್ಲಿ ಒಬ್ಬ ಐಶ್ವರ್ಯವಂತನಿದ್ದಾನೆ. ಅವನ ಹೊಲದಲ್ಲಿ ಬೆಳೆ ಚೆನ್ನಾಗಿ ಬೆಳೆಯಿತು. ಈಗ ಅವನು ಹೇಳ್ತಿದ್ದಾನೆ, ನಾನೇನ್ ಮಾಡ್ತೇನೆ ಅಂತ ಹೇಳಿದ್ರೆ, ಈಗಿದ್ದ ಎಲ್ಲ ಆ ದವಸ ಧಾನ್ಯಗಳು ತುಂಬಿಡಿರ್ತಕ್ಕಂಥ ಆ ಒಂದು ಗೋಡನನ್ನು ನಾನು ತೆಗೆದು ದೊಡ್ಡ ಗೋಡನ್ ಮಾಡ್ತೇನೆ. ಆಹಾರ ಸಾಮಗ್ರಿಗಳನ್ನು ಇಡ್ಲಿಕ್ಕೆ ಬೇಕಾದಂತ ದೊಡ್ಡ ಗೋಡನನ್ನು ಮಾಡ್ತೇನೆ. ಮತ್ತೆ ನಾನು ವಿಶ್ರಮಿಸಿಕೊಳ್ತೇನೆ. ನನಗೆ ಧಾರಾಳ ಐಶ್ವರ್ಯ ಇದೆ, ಸಾಕು ನನಗೆ, ನಾನು ಕುಡಿಯುತ್ತೇನೆ, ನಾನು ಮಜಾ ಮಾಡ್ತೇನೆ, ಸಂಭ್ರಮಿಸ್ತೇನೆ, ಉಲ್ಲಾಸ ಪಡ್ತೇನೆ ಎಂಬುದಾಗಿ ಅವನು ಆಲೋಚನೆ ಮಾಡ್ತಾನೆ. ಆಗ ಅಲ್ಲಿ ದೇವರ ವಾಕ್ಯತೆ, ನಿನ್ನ ಬುದ್ಧಿ ಏನನು? ಇಷ್ಟೆಲ್ಲ ನೀನು ಐಶ್ವರ್ಯವನ್ನು ಸಂಪಾದನೆ ಮಾಡಿದಿ, ಈ ದಿನ ರಾತ್ರಿ ನಿನ್ನ ಆತ್ಮ ನಿನ್ನಿಂದ ಹೋದ್ರೆ, ಕೇಳಿಕೊಂಡ್ರೆ, ಪ್ರಾಣ ಹೋದ್ರೆ ಈ ದಿವಸ ನಿನ್ನ ಆತ್ಮ ಎಲ್ಲಿಗೆ ಹೋಗ್ತದೆ? ನೀನು ಸಂಪಾದನೆ ಮಾಡಿದ ಯಾರಿಗೋಸ್ಕರ ಇದೆಲ್ಲ? ಅದಕ್ಕೆ ದೇವರ ವಾಕ್ಯ ಇರ್ತದೆ, ಬುದ್ಧಿವಂತನು ದೇವರ ವಿಷಯದಲ್ಲಿ ಐಶ್ವರ್ಯವಂತನು. ದೇವರ ವಿಷಯದಲ್ಲಿ ಅಂದ್ರೆ ದೇವರ ಒಟ್ಟಿಗೆ ಜೀವಿಸುವನು, ನೀತಿವಂತನಾಗಿ ದೇವರಿಗೆ ಭಯಪಟ್ಟು ದೇವರ ಆಜ್ಞೆಗಳನ್ನು ಆನಂದದಿಂದ ಕೈಕೊಂಡು ನಡೆಯುವನೆಷ್ಟೋ ಧನ್ಯನು. ಯಾವನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಯಾವನ ಅಪರಾಧಗಳು ಮನ್ನಿಸಲ್ಪಟ್ಟಿದೆ, ಅವನೆಷ್ಟೋ ಧನ್ಯನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರ ಒಟ್ಟಿಗೆ ಅನುಭವದಿಂದ ಜೀವಿಸುವನು, ದೇವರನ್ನು ಆರಾಧಿಸುವನು, ಪೂಜ್ಯ ಭಾವನೆಯಿಂದ ದೇವರನ್ನು ಸನ್ಮಾನಿಸುವನು, ಅವನೆಷ್ಟು ಧನ್ಯನೆಂಬುದಾಗಿ ದೇವರ ವಾಕ್ಯ ಇದೆ. ಯಾಕಂದ್ರೆ ನಮಗೆ ಆಪತ್ತು ಬರುವಾಗ, ಅನಾರೋಗ್ಯ ಬರುವಾಗ, ಮರಣದ ಸ್ಥಿತಿಯಲ್ಲಿ ಇರುವಾಗ ಈ ಐಶ್ವರ್ಯ ಅದು ನಮ್ಮನ್ನು ಬದುಕಿಸಲು ಆಗುವುದಿಲ್ಲ, ಹಣ ನಮ್ಮನ್ನು ಬದುಕಿಸಲು ಆಗುವುದಿಲ್ಲ. ಆದರೆ ದೇವರು ನಮ್ಮ ಜೊತೆಗಿದ್ರೆ ಖಂಡಿತವಾಗಿ ದೇವರು ನಮ್ಮನ್ನು ಸಂರಕ್ಷಿಸ್ತಾನೆ. ಹಾಗಾದ್ರೆ ಹಣದ ಬಗ್ಗೆ ನಾನು ಕೆಟ್ಟದೆಂಬುದಾಗಿ ಹೇಳುವುದಿಲ್ಲ. ಹಣ ನಮಗೆ ಅವಶ್ಯ, ನಮಗೆ ಸೇವೆಗೆ ಹಣ ಬೇಕು, ನಮ್ಮ ಕುಟುಂಬ ನಡೆಸಲಿಕ್ಕೆ ನಮಗೆ ಹಣದ ಅವಶ್ಯಕತೆ, ನಮ್ಮ ಮಕ್ಕಳ ಶಿಕ್ಷಣಕ್ಕೆ ಹಣದ ಅವಶ್ಯಕತೆ. ಆದ್ರೆ ಒಂದು ಸತ್ಯ ಹೇಳ್ತೇನೆ, ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. ನಮ್ಮ ಕುಟುಂಬವನ್ನು ಪಾಲನೆ ಪೋಷಣೆ ಮಾಡ್ತಾನೆ, ನಮ್ಮ ಮಕ್ಕಳನ್ನು ಪೋಷಿಸ್ತಾನೆ. ಇಸ್ರೇಲರನ್ನು ನಾವು ನೋಡಿದ 22 ಲಕ್ಷಕ್ಕಿಂತ ಮೇಲ್ಪಟ್ಟಂತ ಇಸ್ರೇಲರು ಐಗುಪ್ತದಿಂದ ಬರುವಾಗ ಅರಣ್ಯದಲ್ಲಿ, ಮರುಭೂಮಿಯಲ್ಲಿ ದೇವರವರನ್ನು ಪೋಷಿಸಲಿಲ್ವಾ? ಅವರಿಗೆ ಆಹಾರ ಕೊಡ್ಲಿಲ್ವಾ? ಅವರ ಕೊರತೆಗೆ ನೀಗಿಸಲಿಲ್ವಾ? ಪೌಲ್ ಹೇಳ್ತಾನೆ, ಮೈ ಗಾಡ್ ಶಾಲ್ ಸಪ್ಲೈ ಆಲ್ ಮೈ ನೀಡ್ಸ್ ಅಕಾರ್ಡಿಂಗ್ ಟು ಹಿಸ್ ರಿಚಸ್ ಅಂಡ್ ಗ್ಲೋರಿ ಬೈ ಕ್ರೈಸ್ಟ್ ಜೀಸಸ್. ನಮ್ಮ ದೇವರು ಕ್ರಿಸ್ತ ಯೇಸುವಿನ ಮೂಲಕ ಆತನ ಪ್ರಭಾವದ ಐಶ್ವರ್ಯಕ್ಕಾಗಿ ನಮ್ಮ ಪ್ರತಿಯೊಂದು ಕೊರತೆಗಳು ನೀಗಿಸ್ತಾನೆ. ನಮ್ಮ ದೇವರು ನಮ್ಮ ಕೊರತೆ ನೀಗಿಸ್ತಾನೆ. ಪ್ರಾರ್ಥನೆ ಮಾಡುವಾಗ ನಮ್ಮ ಗತಿಗಳಿಗೋಸ್ಕರ ದೇವರು ನಮ್ಮ ಅವಶ್ಯಕತೆ ಪೂರೈಸ್ತಾರೆ. ಆದ್ರಿಂದ ಒಬ್ಬನ ಐಶ್ವರ್ಯವಂತನಾಗಿದ್ದಾನೆ, ಅವನು ದೊಡ್ಡ ಪೊಸಿಷನ್ ಇದ್ದಾನೆ, ನಾನು ಕೂಡ ಆ ರೀತಿ ಆಗ್ಬೇಕೆಂಬುದಾಗಿ ಆಸೆ ಪಡು. ದೇವರು ನಮಗೆ ಯಾವ ಯಾವ ಸ್ಥಿತಿಯನ್ನು ಕೊಟ್ಟಿದ್ದಾರೆ ಆ ಸ್ಥಿತಿಯಲ್ಲಿ ನಾವು ಇರಬೇಕು. ದೇವರೊಬ್ಬರನ್ನು ಐಶ್ವರ್ಯವಂತನಾಗಿ ಮಾಡಿದ್ದಾರೆ, ಅವನನ್ನು ತನ್ನ ಒಂದು ಯೋಜನೆಯಲ್ಲಿ ಸೇವೆಗೋಸ್ಕರ ಅವನು ಉಪಯೋಗಿಸುವುದಾದ್ರೆ
ನಾನು ಅವನಿಗೆ ಆಗಬೇಕು, ಅವನ ಸ್ಥಾನಕ್ಕೆ ಹೋಗ್ಬೇಕು, ಅವನಿಗೆ ಕೊಟ್ಟಿದ್ದ ದೇವರು ನನಗೆ ಸಹ ಕೊಡಬೇಕೆಂಬುದು ಆಶೆ ತಪ್ಪಾದದು. ಎಲ್ಲರೂ ಡಾಕ್ಟರ್ ಆಗ್ಲಿಕ್ಕೆ ಆಗುದಿಲ್ಲಲ್ಲ, ಎಲ್ಲರೂ ಫುಲ್ ಟೈಮ್ ದೇವ ಸೇವಕರಾಗ್ಲಿಕ್ಕೆ, ಎಲ್ಲರೂ ಪ್ರಪಂಚದ ಐಶ್ವರ್ಯವಂತರಾಗ್ಲಿಕ್ಕೆ ಆಗುದಿಲ್ಲ. ದೇವರು ಒಬ್ಬೊಬ್ಬನಿಗೆ ಒಂದೊಂದು ಸ್ಥಿತಿಯನ್ನು ಕೊಟ್ಟು, ಒಬ್ಬೊಬ್ಬನಿಗೆ ಒಂದೊಂದು ವಿಧವಾದ ಸೇವೆಯನ್ನು ಕೊಟ್ಟಿದ್ದಾರೆ. ಈ ಲೋಕದ ಒಬ್ಬೊಬ್ಬನಿಗೆ ಒಂದೊಂದು ವಿಧವಾದ ಉದ್ಯೋಗ ದೇವರು ಕೊಡಿ. ಎಂತ ಉದ್ಯೋಗ ನಮಗೆ ಕೊಟ್ಟರು ಕೂಡ, ಎಂತ ಸ್ಥಿತಿ ಕೊಟ್ಟರು ಕೂಡ ದೇವರನ್ನು ಗಣಪಡಿಸಬೇಕು, ದೇವರನ್ನು ಮೈನಪಡಿಸಬೇಕು. ಆ ಬೌಂಡ್ರಿನ ಮೀರಿ ನಾವು ಹೋಗ್ಬಾರ್ದು, ಮೇಲಿನ ದಾಟಿ ಹೋಗ್ಬಾರ್ದು. ಆದ್ರೆ ಒಂದು ಸತ್ಯ, ದೇವರು ನಮ್ಮನ್ನು ಪೋಷಿಸುವ ದೇವರಾಗಿದ್ದಾನೆ, ದೇವರು ನಮ್ಮನ್ನು ಸಂರಕ್ಷಿಸುವ ದೇವರಾಗಿದ್ದಾನೆ, ದೇವರು ಒಳ್ಳೆ ದೇವರಾಗಿದ್ದಾನೆ, ನಮ್ಮ ಅಗತ್ಯಗಳನ್ನು ಪೂರೈಸುವ ದೇವರಾಗಿದ್ದಾನೆ, ನಮ್ಮ ಕೊರತೆಯನ್ನು ನೀಗಿಸುವ ದೇವರಾಗಿದ್ದಾನೆ. ಕೊರತೆಯಿಂದ ಇರುವಾಗ ದೇವರು ನಮಗೆ ಬಿಡುವುದಿಲ್ಲ. ಬರಗಾಲ ಬಂದು ಕೂಡ ದೇವರು ನಮ್ಮನ್ನು ಬರಗಾಲದಲ್ಲಿ ಪೋಷಿಸ್ತಾನೆ. ಕಷ್ಟ ಸಂಕಟ ಬಂದು ಕೂಡ ದೇವರು ನಮ್ಮನ್ನು ಕಾಯ್ತಾನೆ, ಕಾಪಾಡ್ತಾನೆ. ಸಮಸ್ಯೆಗಳು ಬಂದಾಗಲೂ ಕೂಡ, ಇಂಥ ಸ್ಥಿತಿಗಳ ಮಧ್ಯದಲ್ಲಿ, ಇವತ್ತು ಭಯಾನಕವಾದ ಪರಿಸ್ಥಿತಿ ಇದ್ರೂ ಕೂಡ, ಲೋಕದಲ್ಲಿ ಕಠಿಣವಾದ ಸ್ಥಿತಿ ಇದ್ರೂ ಕೂಡ, ದೊಡ್ಡ ಸಮಸ್ಯೆ ಇದ್ರೂ ಕೂಡ, ಅಂತ ಸ್ಥಿತಿಯಲ್ಲಿ ಕೂಡ ದೇವರು ತನ್ನ ಭಕ್ತರನ್ನು ಕಾಯ್ತಾನೆ, ದೇವರು ತನ್ನ ಭಕ್ತರನ್ನು ಕಾಪಾಡ್ತಾನೆ. ಯೇಸು ಹೇಳಿದ್ದಾನೆ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಾನು ನಿಮ್ಮನ್ನು ತೊರೆದು ಬಿಡುವುದಿಲ್ಲ ಎಂಬುದಾಗಿ. ಇವತ್ತು ನಾವು ನೋಡ್ತೇವೆ ಐಶ್ವರ್ಯ. ಪೌಲ ಸ್ಪಷ್ಟ, ಇವತ್ತು ಲೋಕದಲ್ಲಿ ಒಂದು ಕನ್ನಡದ ಗಾದೆ ಇದೆ, ದುಡ್ಡಿದ್ದವನೇ ದೊಡ್ಡಪ್ಪ ಎಂಬುದಾಗಿ. ದುಡ್ಡಿದ್ರೆ, ಹಣ ಇದ್ರೆ ಹೆಣ ಕೂಡ ಬಾಯಿ ಬೀಳ್ತದೆ ಎಂಬುದಾಗಿ. ಇವತ್ತು ಲೋಕದಲ್ಲಿ ಎಲ್ಲ ಶಕ್ತಿಗಿಂತ ದೊಡ್ಡ ಶಕ್ತಿ ಹಣದ ಶಕ್ತಿ. ಹಣದ ಮೂಲಕ ಅಧಿಕಾರ, ಹಣದ ಮೂಲಕ ಪ್ರಭಾವ, ಹಣದ ಮೂಲಕ ಹೆಸರನ್ನು ಗಳಿಸಬೇಕೆಂಬುದಾಗಿ ಜನರು ತಿಳ್ಕೊಳ್ತಾರೆ. ಅದಕ್ಕೆ ಹಣ ಇವತ್ತು ವಿಗ್ರಹಾರಾಧನೆ ಆಗಿದೆ. ಹಣವನ್ನು ಜನರು ಲೋಕದಲ್ಲಿ ಪೂಜಿಸ್ತಾರೆ. ಇವತ್ತು ನಾವು ಒಂದು ವೇಳೆ ಗೆಹಜಿ ಕೂಡ ಹಾಗೇನೆ ಮಾಡಿದಲ್ಲ, ಹಣಗೋಸ್ಕರ, ಚಿನ್ನ ಬೆಳ್ಳಿಗೋಸ್ಕರ ಆತನು ಹೋಗಿ ಮೋಸದಿಂದ ಪಡೆದುಕೊಂಡು ಪರಿಣಾಮೇನು ಕುಷ್ಠರೋಗಿಯಾದ. ಇವತ್ತು ಪ್ರಿಯ ವಿಶ್ವಾಸಿಗಳೇ, ದೇವರು ನಿನ್ನನ್ನು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋದರೆ ದೇವರಿಗೆ ಸ್ತೋತ್ರ. ದೇವರಾಜ್ಯ ಕಟ್ಟುವುದಕ್ಕಾಗಿ, ದೇವರ ಸೇವೆಗಾಗಿ ದೇವರನ್ನು ಬ್ಲೆಸ್ ಮಾಡಿದ್ದಾನೆ. ಆದ್ರೆ ದೇವರು ಯಾರು ತನ್ನ ಯೋಗ್ಯತೆಯನ್ನು ಮೀರಿ ಭಾವಿಸಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಹಣದ ಆಶೆ. ಹಣ ಬೇಕು ನಮಗೆ, ಹಣ ಅವಶ್ಯಕತೆ ಇದೆ. ದೇವರು ಖಂಡಿತವಾಗಿ ನಮ್ಗೆ ಒದಗಿಸ್ತಾನೆ, ನಮ್ಮ ಅಣ್ಣಪ್ಪ ನಮ್ಗೆ ಬ್ಲೆಸ್ ಮಾಡ್ತಾನೆ. ಆದ್ರೆ ದೇವರ ವಾಕ್ಯದೆ, ಹಣದ ಆಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಆಶೆ, ನಾನು ಓದ್ತೀನಿ, ಹಣದ ಆಶೆ. ಇನ್ನೊಬ್ಬರನ್ನು ಕಾಪಿ ಮಾಡಿ, ಇನ್ನೊಬ್ಬರನ್ನು ಫಾಲೋ ಮಾಡಿಕೊಂಡು ನನಗೆ ಕೂಡ ಅದು ಬೇಕು, ನಾನು ಅದೇ ರೀತಿ ಬಂಗ್ಲೆ ಕಟ್ಟಬೇಕು, ನಾನು ಕೂಡ ಐಶ್ವರ್ಯವಂತನಾಗಬೇಕು, ಆ ಸ್ಥಳಕ್ಕೆ ಹೋಗ್ಬೇಕು. ದೇವರು ನಿಮಗೆ ಕೊಡುವುದ ಆಶೀರ್ವಾದ ದೇವರ ಮಹಿಮೆಗೋಸ್ಕರ. ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಹಣದ ಆಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಬಹಳ ದುಃಖಕರವಾದ ಒಂದು ಘಟನೆ ಅಂತಾನೆ. ಇವತ್ತು ಬೆಂಗಳೂರಿನಲ್ಲಿ ಇರುವ ಐಶ್ವರ್ಯವಂತರಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ಬೋಧಕನಾಗಿದ್ದಂತ ಒಬ್ಬ ವ್ಯಕ್ತಿ, ಬೆಂಗಳೂರಿನ ಐಶ್ವರ್ಯವಂತರಲ್ಲಿ ಶ್ರೀಮಂತರಲ್ಲಿ ಒಬ್ಬನಾದಂತ ಒಬ್ಬ ವ್ಯಕ್ತಿ, ಒಂದು ಸಮಯದಲ್ಲಿ ಬೋಧಕನು, ಸತ್ಯವನ್ನು ಬೋಧಿಸುವಂತ ವ್ಯಕ್ತಿ, ಹಣದ ಆಶೆಗೋಸ್ಕರ ಶ್ರೀಮಂತರಾಗಬೇಕೆಂಬ ಆಶೆಯಿಂದ ಹಣ ಸಂಪಾದನೆ ಮಾಡಲು ಹೋಗಿ, ಅದರ ನಂತರ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಸೈತಾನನ್ನು ಆರಾಧಿಸುವಂತ ಒಂದು ತಪ್ಪಾದ ಮಾರ್ಗದಲ್ಲಿ ಜೀವಿಸುವಂತ ಒಂದು ಕೆಟ್ಟ ಅನುಭವ. ಸೇವಕರು ಇವತ್ತು ನಾನು ಹೇಳ್ತೇನೆ, ಇವತ್ತು ಅನೇಕ ಸೇವಕರು ಕೂಡ ಹಣದ ಆಶೆಗಾಗಿ ಸೇವೆ ಮಾಡ್ತಿದ್ದಾರೆ, ಹಣದ ಆಶೆಗಾಗಿ ಅನೇಕ ಯೋಜನೆಗಳು ಹಾಕಿಕೊಳ್ತಿದ್ದಾರೆ. ಆದ್ರೆ ನಾನು ಒಂದು ಸತ್ಯ ಹೇಳ್ತೇನೆ, ಒಂದು ವೇಳೆ ಒಬ್ಬ ದೇವ ಸೇವಕನನ್ನು ದೇವರು ಸೇವೆಗಾಗಿ ಅವನು ಕರೆದಿದ್ರೆ, ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ, ಅವನು ಪೋಷಿಸ್ತಾನೆ. ದೇವರು ಖಂಡಿತವಾಗಿ ಅವನನ್ನು ಕೈ ಬಿಡುವುದಿಲ್ಲ, ಅವನಿಗೆ ಶೇಮ್ ಆಗ್ಲಿಕ್ಕೆ, ಅವಮಾನ ಆಗ್ಲಿಕ್ಕೆ ಬಿಡುವುದಿಲ್ಲ. ಅವನ ಕುಟುಂಬದ ದೇವರು ಪೋಷಿಸ್ತಾನೆ. ಅವನು ಫೇತ್ಫುಲ್ ಆಗಿ ಸೇವೆ ಮಾಡುವುದಾದ್ರೆ ಅವನು ಕೈ ಚಾಚುವ ಅವಶ್ಯಕತೆ ಇಲ್ಲ. ಅನೇಕ ಸೇವಕರು, ಆದ್ರಿಂದ ವಿಶ್ವಾಸಿಗಳು ಕೂಡ ಏನ್ ಮಾಡ್ತಾರೆ ಅಂದ್ರೆ, ಸೇವಕರನ್ನು ದೇವರಾಗಿ ದೇವರ ಸ್ಥಾನದಲ್ಲಿ ಇಡ್ತಾರೆ. ಸೇವಕರು ದೇವರ ಸ್ಥಾನದಲ್ಲಿ ಇಡಬೇಡಿ ದಯವಿಟ್ಟು. ಸೇವಕ, ತೋಟದಲ್ಲಿ ಕೆಲಸಗಾರನು ದೇವರ ಸೇವಕ, ಅವನಿಗೆ ರೆಸ್ಪೆಕ್ಟ್ ಇದೆ, ಗೌರವ ಇದೆ.
ಅವಳಿಗೆ ಮಾನ ಇದೆ, ಮರ್ಯಾದೆ ಇದೆ, ರೆಸ್ಪೆಕ್ಟ್ ಮಾಡಿ. ಇವತ್ತು ನಾವು ಅನೇಕ ಕಡೆಯಲ್ಲಿ ನೋಡ್ತೇವೆ, ಆರಾಧನೆ ಸಮಯದಲ್ಲಿ ವಿಶ್ವಾಸಗಳು ಹೋಗಿಕೊಂಡು ಸೇವಕರಿಗೆ ಹಣ ಕೊಡುವಂತದನ್ನು, ಆರಾಧನೆ ವರ್ಷಿಪ್ ಆಗ್ತಿರುವಾಗಲೇ, ಪ್ರೀಚಿಂಗ್ ಆಗ್ತಾ ಇರುವಾಗಲೇ ಹೋಗಿಕೊಂಡು ವಿಶ್ವಾಸಿಗಳು ನಾವು ಮಾಡುವಂತ ದೊಡ್ಡ ತಪ್ಪು. ನಿಮಗೆ ಆ ಸೇವೆಗೆ ಸಪೋರ್ಟ್ ಮಾಡಬೇಕಾದ್ರೆ ಆರಾಧನೆ ಮುಗಿದ ನಂತರ ದೇವರ ವಾಕ್ಯದ ಸಂದೇಶದ ಹೋಗಿ ಸೇವೆಗೆ ಸಪೋರ್ಟ್ ಮಾಡಿ, ಕೊಡಿ. ಸೇವೆಗೆ ನಿಮಗೆ ದೇವರ ಆತ್ಮ ರಿಯಲ್ ಪ್ರೇರೇಪಣೆ ಕೊಡುವುದಾದ್ರೆ, ಆ ಸೇವೆಗೆ ನೀಡಿರುವುದಾದ್ರೆ, ಅವಶ್ಯಕತೆ ಇರುವುದಾದ್ರೆ, ಇದು ದೇವರಿಗೆ ಕೊಡುವಂತಹ ಸನ್ಮಾನ ಅಲ್ಲ. ದೇವರ ಸನ್ನಿಧಿ ಅಂದ್ರೆ ಸರ್ವಭೌಮನದ ದೇವರಿಗೆ ನಾವು ಕೊಡುವಂತ ಗೌರವ. ಆರಾಧನೆ ದೇವರಿಗೆ ಕೊಡುವಂತ ಸರ್ವಭೌಮನದ ದೇವರಿಗೆ ಕೊಡುವಂತ ಸನ್ಮಾನ, ಗೌರವ, ಶಿಸ್ತು ಬೇಕು ಆರಾಧನೆಯಲ್ಲಿ. ಅಲ್ಲಿ ದೇವರ ಪ್ರೆಸೆನ್ಸ್ ಇದೆ, ಅಥವಾ ಕಾಣಿಕೆಯ ಸಮಯ ಇದೆ. ಆದ್ದರಿಂದ ಇವತ್ತು ಅನೇಕ ಸೇವಕರು, ಬಹಳ ದುಃಖದ ಸಂಗತಿ ಹೇಳಿಕೆ, ಬಹಳ ದುಃಖ ಆಗ್ತದೆ. ಇವತ್ತು ಅನೇಕ ಸೇವಕರು ಮಿಸ್ಗೈಡ್ ಆಗಿ ಹೋಗ್ತಿದ್ದಾರೆ. ಕಾರಣ ಹಣದ ಆಶೆ. ಅನೇಕ ವಿಶ್ವಾಸಿಗಳು ತಪ್ಪಾದ ಮಾರ್ಗದಲ್ಲಿ ಹೋಗ್ತಿದ್ದಾರೆ. ಕಾರಣ ಹಣದ ಆಶೆ. ಅದಕ್ಕೆ ಪೌಲ ತಿಮೋತಿಗೆ ಹೇಳ್ತಾನೆ, ಕೊನೆಯ ದಿವಸದಲ್ಲಿ ಹಣದ ಆಶೆ. ಹಣದ ಆಶೆಯಿಂದ ಕ್ರಿಸ್ತ ನಂಬಿಕೆಯಿಂದ ಜನರು ದೂರ ಹೋಗ್ತಿದ್ದಾರೆ ಎಂಬುದಾಗಿ. ಲೋಟನ ಆತ್ಮಿಕ ಜೀವಿತ ತನ್ನಗಾಗಲು, ಆತ್ಮಿಕ ಜೀವಿತದಲ್ಲಿ ಹಿನ್ನಡೆ ಆಗಲು ನಂಬರ್ 1 ರೀಸನ್, ಲೋಟನಲ್ಲಿ ಶ್ರೀಮಂತಿಕೆಯ ದಾಹ ಇತ್ತು. ಏನಾಯ್ತು ರಿಸಲ್ಟ್? ಸೊದೋಮ್ ಗೊಮೋರದ ಕಡೆಗೆ ಹೋದವನು, ನೀರಾವರಿ ಪ್ರಾಂತ್ಯವನ್ನು ನೋಡಿದ, ಫಲವತ್ತಾದ ಪ್ರದೇಶವನ್ನು ನೋಡಿಕೊಂಡು ಹೋದ, ಸೊದೋಮ್ ಗೊಮೋರದಲ್ಲಿ ವಾಸಿಸಿದ, ತಪ್ಪಾದ ಸ್ಥಳಕ್ಕೆ ಹೋದ. ಅಲ್ಲಿ ಏನಾಯ್ತು? ಆದಿಕಾಂಡ 14:22ನೇ ವಚನ ಇರ್ತದೆ, ಅವನ ಐಶ್ವರ್ಯ ಎಲ್ಲ ಹೋಯ್ತು. 12ನೇ ವಚನ ಇರ್ತದೆ, ಸೊದೋಮಿನಲ್ಲಿ ವಾಸವಾಗಿದ್ದ ಅಬ್ರಾಮನ ತಮ್ಮನ ಮಗನಾದ ಲೋಟನನ್ನು ಅವನ ಆಸ್ತಿ ಸಹಿತ ಹಿಡಿದುಕೊಂಡು ಹೋದ್ರು. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಸೊದೋಮಿನಲ್ಲಿ ವಾಸವಾಗಿದ್ದ ಲೋಟನ ಎಲ್ಲಿ ಹೋದ? ಫಲವತ್ತಾದ ಪ್ಲೇಸ್ ನೋಡಿಕೊಂಡು ಸೊದೋಮ್ ಕಡೆಗೆ ಹೋದ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅಬ್ರಾಮನ ತಮ್ಮನ ಮಗನಾದ ಲೋಟನನ್ನು ಅವನ ಆಸ್ತಿ ಸಹಿತ ಹಿಡಿದುಕೊಂಡು ಹೋದ್ರು. ನೋಡಿ, ಆಸ್ತಿ, ಐಶ್ವರ್ಯ. ಲೋಟನ ಎಲ್ಲಿ ಹೋದ? ಅವನ ಕಣ್ಣಿಗೆ ಕಾಣಿತು, ಓ ಫಲವತ್ತಾದ ಭೂಮಿ, ಫಲವತ್ತಾದ ಪ್ರದೇಶ, ನಾನು ಇಲ್ಲಿ ಹೋದ್ರೆ ಇನ್ನು ನಾನು ರಿಚ್ ಆಗ್ತೇನೆ, ಐಶ್ವರ್ಯವಂತನಾಗ್ತೇನೆ. ನೀರಾವರಿ ಸ್ಥಳವನ್ನು ನೋಡಿಕೊಂಡು ಸೊದೋಮ್ ಕಡೆಗೆ ಹೋದ, ಸೊದೋಮ್ನಲ್ಲಿ ವಾಸವಾದ. ಸೊದೋಮ್ ಬಿಡ್ಲಿಕ್ಕೆ ಅವನು ಮನಸ್ಸು ಮಾಡಲಿಲ್ಲ. ಎರಡನೇ ಸಂಗತಿ, ಫಸ್ಟ್ ಲೋಟನಿಗೆ ಶ್ರೀಮಂತಿಕೆ ದಾಹವಿತ್ತು, ಮೋಹ ಇತ್ತು. ಎರಡನೇದಾಗಿ ಆ ಆಸ್ತಿ ಶತ್ರುಗಳಿಂದ ಏನಾಯ್ತು? ವಶವಾಯಿತು, ಶತ್ರು ವಶವಾಯಿತು. ಲೋಟನು ಶತ್ರುಗಳಿಂದ ಹಿಡಿಯಲ್ಪಟ್ಟ. ನಂತರ ನೋಡ್ತೇವೆ, ಅಬ್ರಾಮನು ಸೈನ್ಯ ಕೊಂಡೋಗಿ ಅವನನ್ನು ಬಿಡಿಸಿಕೊಂಡು ಬಂದ, ಅವನ ಆಸ್ತಿಯನ್ನೆಲ್ಲ ಬಿಡಿಸಿಕೊಂಡು ಬಂದ. ಆದ್ರೆ ದೇವರ ವಾಕ್ಯ ಹೇಳ್ತದೆ ಸೊದೋಮ್ ಬಗ್ಗೆ. ಸೊದೋಮ್ ಅಂದ್ರೆ ಮರ್ಮ. ಸೊದೋಮಿನ ಸ್ಥಳ ಏನಾಗಿತ್ತು, ಅಲ್ಲಿನ ಜನರು ಹೇಗಿದ್ದಾರೆ, ಅವರ ಜೀವನ ಚರಿತ್ರೆ ಏನೂ ತಿಳಿಯದೆ ಲೋಟನು ಅಲ್ಲಿ ಹೋದ. ಆದ್ರೆ ಸೊದೋಮಿನ ಬಗ್ಗೆ ಹೇಳ್ತದೆ. ಸೊದೋಮ್ ಅಂದ್ರೆ ಅರ್ಥ ಮರ್ಮ ಎಂಬುದಾಗಿ. ಆದಿಕಾಂಡ 13:13ನೇ ವಚನ ಇರ್ತದೆ, ಲೋಟನು ಸೊದೋಮಿಗೆ ಬಂದನು, ಆದರೆ ಸೊದೋಮ್ ಪಟ್ಟಣದವರು ದುಷ್ಟರು, ಯೆಹೋವನಿಗೆ ಮಹಾ ಅಪರಾಧಿಗಳು. ದುಷ್ಟ ಜನರು ಸೊದೋಮ್. ಪುರುಷರನ್ನು, ಸ್ತ್ರೀಯರನ್ನು ಅವರು ವಿವಾಹವಾಗ್ತಿದ್ರು. ದುಷ್ಟರೆಂಬುದಾಗಿ ದೇವರ, ಮಹಾ ಅಪರಾಧಿಗಳೆಂಬುದಾಗಿ ದೇವರ ವಾಕ್ಯ ಇರ್ತದೆ. ಸೊದೋಮದ ಬಗ್ಗೆ ನೋಡುವಾಗ, ಅಲ್ಲಿನ ಸ್ತ್ರೀಯರು ಪುರುಷರ ಬಗ್ಗೆ ನೋಡುವಾಗ ಬಹಳ ದುಷ್ಟರು, ಅಪರಾಧಿಗಳು. ಸ್ವಭಾವಕ್ಕೆ ವಿರುದ್ಧವಾದಂತ ಆ ಲೈಂಗಿಕತೆಯನ್ನು ಅವರು ನಡೆಸ್ತಿದ್ರು. ಸ್ವಭಾವಕ್ಕೆ ವಿರುದ್ಧವಾಗಿ ಪುರುಷ ಸ್ತ್ರೀ
ಮಾಡುವಂತಹ ಲೈಂಗಿಕತೆಯವರು ಪುರುಷನ ಜೊತೆಲಿ, ಸ್ತ್ರೀಯರ ಜೊತೆಲಿ ಇಂಥ ಮಹಾ ಅಪರಾಧ ಮಾಡ್ತಿದ್ರು. ಎಜಿಕಲ್ ಚಾಪ್ಟರ್ 16 ಅದರ ಹಿನ್ನೆಲೆ ನಾವು ನೋಡ್ತೇವೆ, ಸೊದೋಮಿನ ಹಿನ್ನೆಲೆ. ಎಜಿಕಲ್ ಚಾಪ್ಟರ್ 16 ವರ್ಸ್ 49. ಎಜಿಕಲ್ ಪ್ರವಾದನ ಗ್ರಂಥ 16ನೇ ಅಧ್ಯಾಯದಲ್ಲಿ 49ನೇ ವಚನ, ಸೊದೋಮಿನ ಬಗ್ಗೆ ನಾವು ಸ್ವಲ್ಪ ನೋಡಿಕೊಳ್ಳೋಣ. ದುಷ್ಟರೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. 16:49ನೇ ವಚನ ಹೇಳ್ತದೆ, ಸೊದೋಮ್ ಎಂಬ ನಿನ್ನ ತಂಗಿಯ ದೋಷವನ್ನು ನೋಡು. ದೋಷಿಗಳು, ಅಪರಾಧಿಗಳು ಸೊದೋಮ್ನ ಜನರು, ಹೆಮ್ಮೆ ಪಡುವವರು, ಹೊಟ್ಟೆ ತುಂಬಿಸಿಕೊಳ್ಳುವುದು. ಹೊಟ್ಟೆ ಏನು ಕೂಡ ಆದ್ರೆ ಆಗ್ತದೆ, ಹಣಗೋಸ್ಕರ ಹೊಟ್ಟೆ ತುಂಬಿಸಿಕೊಳ್ಳುವಂಥದ್ದು. ಇವತ್ತು ದುಃಖಕರವಾದ ಸಂಗತಿ, ಲೋಟನ ನೀತಿವಂತನ ಕುಟುಂಬದಲ್ಲಿ ಸೋತು ಹೋದ ಲೋಟನು ಆತ್ಮಿಕವಾಗಿ ಕುಟುಂಬವನ್ನು ನಡೆಸಲಿಲ್ಲ, ಆತ್ಮಿಕವಾಗಿ ಕುಟುಂಬವನ್ನು ಕಟ್ಟಲಿಲ್ಲ, ಹೆಂಡತಿ ಮಕ್ಕಳನ್ನು ಆತ್ಮಿಕವಾಗಿ ನಡೆಸಲಿಲ್ಲ. ಇವತ್ತು ಅನೇಕ ಸೇವಕರು ಸೇವೆ ಮಾಡ್ತಾರೆ ಹೊಟ್ಟೆಗಾಗಿ. ಇದೊಂದು ಎಚ್ಚರಿಕೆಯ ಮಾತು. ಹಣಕ್ಕಾಗಿ, ಐಶ್ವರ್ಯಕ್ಕಾಗಿ, ನೇಮ್ ಫೇಮ್ಗಾಗಿ ಇವತ್ತು ಎಷ್ಟೋ ಸೇವೆ ಇದೆ. ಬಹಳ ದುಃಖಕರವಾದ, ಇದು ಶಾಶ್ವತ ಅಲ್ಲ. ಒಂದು ದಿವಸ ದೇವರ ಜಡ್ಜ್ಮೆಂಟ್ ಬರ್ತದೆ. ಸೇವೆ ಲೆಕ್ಕಾಚಾರ ಕೊಡ್ಲಿಕ್ಕಿದೆ, ಸೇವೆಗೆ ಲೆಕ್ಕ ಒಪ್ಪಿಸಲಿಕ್ಕಿದೆ. ಅದರಿಂದ ವಿಶ್ವಾಸಿಗಳೇ, ದಯವಿಟ್ಟು ಈ ಸತ್ಯವನ್ನು ಗಮನಿಸಿ, ಸೀರಿಯಸ್ ಆಗಿ ಈ ಸತ್ಯವನ್ನು ದಯವಿಟ್ಟು ನನ್ನ ನಮ್ರತೆ, ಕಳಕಳಿ ವಿನಂತಿ. ಸರಿಯಾದ ಸೇವೆ, ಸೇವಕರನ್ನು ಫಲ, ಸರಿಯಾದ ಸಭೆಗೆ ಹೋಗಿ ಸತ್ಯವೇದವನ್ನು ಸರಿಯಾಗಿ ಬೋಧಿಸುವಂತ, ಸತ್ಯವೇದವನ್ನು ಆಳವಾಗಿ ಸರಿಯಾಗಿ ಬೋಧಿಸುವಂತ ಅನುಭವ ಇದ್ದಂತ ಸೇವಕ, ಸತ್ಯವೇದವನ್ನು ಸರಿಯಾಗಿ ತಿಳಿದುಕೊಂಡಂತ ಅನುಭವ ಇರುವಂತ ಒಂದು ಸೇವಕನೊಟ್ಟಿಗೆ ನಿಮ್ಮ ಸಂಬಂಧ ಇರಲಿ. ಅಂತ ಒಂದು ಸಭೆಗೆ ಹೋಗಿರಿ. ಐಶ್ವರ್ಯ ಬಗ್ಗೆ ಬರೆ ಬೋಧಿಸುವಂತ, ಪ್ರಾಪಂಚಿಕವಾಗಿ ಲೋಕದ ಬರೆ ಸಂಗತಿಗಳನ್ನು ಬೋಧಿಸುವಂತ ಬೋಧನೆ, ಅದು ದೇವರ ದೃಷ್ಟಿಗೆ ತಪ್ಪಾದ ಬೋಧನೆ. ಇಲ್ಲಿ ದೇವರ ವಾಕ್ಯ ಇರ್ತದೆ, ಹೊಟ್ಟೆ ತುಂಬಿಸಿಕೊಳ್ಳುವುದು, ಸ್ವಸುಖದಲ್ಲಿ ಮುಳುಗಿರುವುದು. ದೇವರ ವಾಕ್ಯ ಇರ್ತದೆ, ಅವರು ಮಾಡ್ತಿರುವಂತ ದುಷ್ಟಗಳು, ಅವ್ರು ಏನ್ ಮಾಡ್ತಿದ್ರಂತೆ, ನನ್ನ ಕಣ್ಣೆದುರಿಗೆ ಅಸಾಚಾರ್ಯಗಳನ್ನು ನಡೆಸ್ತಿದ್ರು. ದುಷ್ಟತನ ಅಂತ ಸೊದೋಮಿನಲ್ಲಿ ವಾಸವಾಗಿದ್ದ ಲೋಟ ಬಿಟ್ಟು ಬರಬೇಕಿತ್ತು. ಆ ಪ್ರಾಂತವನ್ನು, ಸೊದೋಮನ್ನು ಬಿಟ್ಟು ಬರಬೇಕಿತ್ತು ಅವನು. ಇವತ್ತು ದೇವರು ನಿನ್ನ ಆಶೀರ್ವದಿಸುವ ದೇವರಾಗಿದ್ದಾನೆ ಪ್ರಿಯ. ನೀತಿವಂತನ ತಲೆ ಆಶೀರ್ವಾದದ ನೆಲೆ. ದೇವರು ನಮ್ಮನ್ನು ಬ್ಲೆಸ್ ಮಾಡ್ತಾನೆ, ಖಂಡಿತವಾಗಿ ದೇವರು ನಮ್ಮ ಅನ್ನಪಾನಗಳನ್ನು ಬ್ಲೆಸ್ ಮಾಡ್ತಾನೆ. ಒಂದ್ ವೇಳೆ ದೇವರು ನಿನ್ನನ್ನು ಅಂತ ಒಂದು ಉನ್ನತ ಸ್ಥಾನಕ್ಕೆ ದೇವರು ಐಶ್ವರ್ಯ ಮಾಡ್ತಾನೆ, ದೇವರಿಗೆ ಸ್ತೋತ್ರ. ದೇವರೊಂದು ಯೋಜನೆ, ಪ್ಲಾನ್, ಪರ್ಪಸ್ ಇದೆ. ನನ್ನನ್ನು ಸೇವಕನಾಗಿ ಆರಿಸಿಕೊಂಡಿರ್ಬೋದು, ನಿನ್ನನ್ನು ಬಿಸ್ನೆಸ್ ಮ್ಯಾನ್ ಆಗಿ ಆರಿಸಿಕೊಂಡಿರ್ಬೋದು, ಒಬ್ಬರನ್ನು ದೇವರು ವೈದ್ಯನಾಗಿ ಮಾಡಿರ್ಬೋದು, ಒಬ್ಬ ವಿಶ್ವಾಸನವರು ಇಂಜಿನಿಯರ್ ಆಗಿ ಮಾಡಿರ್ಬೋದು. ಅವನು ವೈದ್ಯನಾಗಿದ್ದಾನೆ ಎಂಬುದಾಗಿ ನಾನು ಆಶೆ ಪಟ್ಟು ಹೋಗುವಂಥದ್ದು, ಆಶೆ ಬಗ್ಗೆ ನಾನು ಮಾತಾಡ್ತೇನೆ, ಹಣದ ಆಶೆ. ಆದರೆ ನಮಗೆ ಹಣದ ಅವಶ್ಯಕತೆ ಇದೆ, ಹಣ ನಮಗೆ ಬೇಕು ಸೇವೆಗಾಗಿ, ಕುಟುಂಬ ನಡೆಸಲು, ಮಕ್ಕಳ ವಿದ್ಯಾಭ್ಯಾಸಕ್ಕೆ. ಆದರೆ ದೇವರು ಪೂರೈಸುವ ದೇವರಾಗಿದ್ದಾನೆ, ದೇವರು ಒದಗಿಸುವ ದೇವರಾಗಿ. ನಾವು ದೇವರ ವಾಕ್ಯದ ನಿಯಮದ ಪ್ರಕಾರ, ದೇವರ ವಾಕ್ಯದ ಸತ್ಯದಲ್ಲಿ, ಬೆಳಕಿನಲ್ಲಿ ನಡೆಸುವಾಗ ದೇವರು ಖಂಡಿತವಾಗಿ ನೀತಿವಂತರನ್ನು ಬ್ಲೆಸ್ ಮಾಡ್ತಾನೆ, ನೀತಿವಂತನ ಆಶೀರ್ವಾದ ಮಾಡ್ತಾನೆ. ಅವನ ಕೊರತೆಗಳನ್ನು ದೇವರು ಖಂಡಿತವಾಗಿ ದೇವರೇನ್ ಮಾಡ್ತಾನೆ, ನೀಗಿಸ್ತಾನೆ. ಈಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಲೋಟನು ಸೊದೋಮನ್ನು ಬೀಳಲಿಲ್ಲ, ಐಶ್ವರ್ಯ ಹೋಯಿತು. ನಂತರ ನಾವು ನೋಡ್ತೇವೆ, ಲೋಟನ ಬಗ್ಗೆ ನೋಡುವಾಗ, ಅವನ ಹೆಂಡತಿ ಬಗ್ಗೆ ನೋಡುವಾಗ, ದೇವರ ವಾಕ್ಯದಲ್ಲಿ ಲೋಟನ ಹೆಂಡತಿ ಹೆಸರು ಬರೆಯಲ್ಪಡಲಿಲ್ಲ. ದೇವರು ಹೇಳ್ತಿದ್ದಾನೆ, ನಾನು ಅದನ್ನು ಡಿಸ್ಟ್ರಾಯ್ ಮಾಡ್ತೇನೆ, ಸೊದೋಮ್ ಗೊಮೋರನ್ನು. ಲೋಟನಿಗೆ ಒಳಗೆ ನೀತಿವಂತನೆಂಬುದಾಗಿ ದೇವರ ವಾಕ್ಯ. ಅವನು ತನ್ನ ನೀತಿಯ ಆತ್ಮದಲ್ಲಿ ದುಃಖ ಪಡ್ತಿದ್ದಂತೆ ಆ ಜನರ ಮಧ್ಯದಲ್ಲಿ ವಾಸಿಸುವಾಗ. ದುಷ್ಟ ಜನರ ಮಧ್ಯದಲ್ಲಿ ಲೋಟನಿದ್ದ, ಅವನು ನೀತಿವಂತನು. ಒಳಗೆ ನಮಗೆ ಗೊತ್ತಾಗ್ತದೆ, ಅಯ್ಯೋ ನಾನು ಇಂಥ ಜನರ ಮಧ್ಯದಲ್ಲಿ ಇದ್ದೇನೆ, ದುಷ್ಟ ಜನರ ಮಧ್ಯದಲ್ಲಿ ಇದ್ದೇನೆ. ಇವತ್ತು ಪ್ರಿಯ ವಿಶ್ವಾಸಿ, ನಾವು ಇರುವಂತ ಆ ಒಂದು ನಮ್ಮ ಸಂಪರ್ಕ ಕೂಡ ಬಹಳ ಪ್ರಾಮುಖ್ಯವಾದ.
ನಾವು ಯಾವ ಜನರ ಮಧ್ಯದಲ್ಲಿದ್ದೇವೆ? ದೇವರನ್ನು ದೂಷಿಸುವವರ ಜೊತೆಗೆ ನಮ್ಮ ಸಂಪರ್ಕ ಇದೆಯಾ? ದೇವರನ್ನು ಮಹಿಮೆ ಪಡಿಸುವ ಜನರೊಟ್ಟಿಗೆ ನಮ್ಮ ಸಂಪರ್ಕ ಇದೆಯಾ? ಅಥವಾ ಬಿಸ್ನೆಸ್ಗೋಸ್ಕರ ದೇವರನ್ನು ದೂಷಣೆ ಮಾಡುವವರೊಟ್ಟಿಗೆ ಕಾಂಪ್ರಮೈಸ್ ಮಾಡ್ತೀಯಾ? ವ್ಯಾಪಾರಗೋಸ್ಕರ, ಹಣದಶೆಗೋಸ್ಕರ, ಸಹಾಯಕ್ಕಾಗಿ ದೇವರನ್ನು ದೂಷಿಸುವಂತ ದುಷ್ಟ ಜನರ, ಅನಿತಿವಂತರೊಟ್ಟಿಗೆ ನೀನು ನಿನ್ನ ಒಂದು ಸರ್ಕಲ್ ಇದೆಯಾ? ಲೋಟನ ದುಷ್ಟ ಜನರ ಮಧ್ಯದಲ್ಲಿ ವಾಸಿಸಿದ. ಅದನ್ನು ಬಿಟ್ಟು ಅವನಿಗೆ ಬರ್ಲಿಕ್ಕೆ ಮನಸ್ಸಾಗ್ಲಿಲ್ಲ, ಅದನ್ನು ಹೊರಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಲೋಟನ ಹೆಂಡತಿಯನ್ನು ಕೂಡ ನೋಡುವಾಗ ದೇವರ ವಾಕ್ಯ ಯೇಸುವಿನ ಲೋಟನ ಹೆಂಡತಿ ನಿಮ್ಮ ನೆನಪಿಗೆ ತಂದುಕೊಳ್ಳಿರಿ ಎಂಬುದಾಗಿ. ಲೂಕ 17:32 ವಚನ ಹೇಳ್ತದೆ, ಲೋಟನ ಹೆಂಡತಿ ಆತ್ಮಿಕಲಾಗಿಲ್ಲ. ದೇವರ ವಾಕ್ಯನು ಘನಪಡಿಸಲಿಲ್ಲ ಅವಳು, ಲೋಟನ ಹೆಂಡತಿ. ಅವಳ ಹೆಸರು ಬಯಲ್ಪಡಲಿಲ್ಲ. ಲೋಟನ ಹೆಂಡತಿ ನೆನಪಿಗೆ ತಂದುಕೊಳ್ಳಿರಿ ಎಂಬುದಾಗಿ ಯೇಸು ಹೇಳ್ತಿದ್ದಾನೆ. ದೇವರಿಗೆ ಅವಳು ಭಯಪಡಲಿಲ್ಲ, ದೇವರ ವಾಕ್ಯವನ್ನು ವಿಧೇಯಲಾಗಲಿಲ್ಲ, ದೇವರ ವಾಕ್ಯವನ್ನು ಗೌರವಿಸಲಿಲ್ಲ, ಪ್ರೀತಿಸಲಿಲ್ಲ. ಲೋಟನು ನೀತಿವಂತನು, ಅವನ ಒಳಗಿಂದ ತುಂಬಾ ನೋವಾಗ್ತಿತ್ತು. ಆದ್ರೆ ದೇವರ ವಾಕ್ಯ ಹೇಳ್ತದೆ, ದೇವರು ಹೇಳ್ತಿದ್ದಾನೆ, ಸೊದೋಮಿನಲ್ಲಿ ದುಷ್ಟ ಜನರಿದ್ದಾರೆ, ಅಪರಾಧಿಗಳು. ಅವರ ದುಷ್ಟತನ ನನಗೆ ನೋಡ್ಲಿಕ್ಕೆ ಆಗುದಿಲ್ಲ, ಅಸಹ್ಯ ಆಗ್ತದೆ, ನಾನು ಅದನ್ನು ಡಿಸ್ಟ್ರಾಯ್ ಮಾಡ್ತೇನೆ, ಬೆಂಕಿಯಿಂದ ನಾಶ ಮಾಡ್ತೇನೆ. ಲೋಟನನ್ನು ದೇವರು ಏನ್ ಮಾಡ್ತಾನೆ? ಹೊರಗೆ ತರ್ತಾನೆ ಕೈ ಹಿಡಿದು. ಹೇಳ್ತಿದ್ದಾನೆ, ನೀನಿಂದ ಓಡು ಹೋಗಿ ತಪ್ಪಿಸಿಕೊಳ್ಳಿರುವಾಗ ನಾವು ನೋಡ್ತೇವೆ ಲೋಟನು ಅವನ ಕುಟುಂಬ ಓಡಿಕೊಂಡು ಬರ್ತಿದ್ದಾರೆ. ಆದ್ರೆ ಹೆಂಡತಿ ಏನಂತ ದೇವರ ವಾಕ್ಯ ಹೇಳ್ತದೆ, ಹಿಂದಿರುಗಿ ನೋಡಿದ್ರು. ಅವಳ ಮನಸ್ಸು, ಹೃದಯ ಇದ್ದದ್ದು ಸೊದೋಮ್ ಕಡೆನೆ. ಸೊದೋಮ್ ಬಿಟ್ಟು ಬರ್ಲಿಕ್ಕೆ ಅವಳಿಗೆ ಮನಸ್ಸಿರ್ಲಿಲ್ಲ. ದೇವರ ವಾಕ್ಯ ಹೇಳ್ತದೆ, ಅವಳು ಹಿಂತಿರುಗಿ ನೋಡಿದಾಗ ಅಲ್ಲೇ ಉಪ್ಪಿನ ಸ್ತಂಭವಾಗಲಿ, ಉಪ್ಪಿನ ಸ್ತಂಭವಾದಳು. ನಾವು ಆ ಸ್ಥಳವನ್ನು ನೋಡಿದೆವು. ನಾವು ಇಸ್ರೇಲ್ ಹೋದಾಗ ತೋರಿಸಿದ್ರು ಇದೇ ಸ್ಥಳ ಎಂಬುದಾಗಿ. ಆದ್ರೆ ಎಕ್ಸಾಕ್ಟ್ ಇದೇ ಸ್ಥಳ ಎಂಬುದು ಹೇಳಿಕ್ಕೆ ಆಗುದಿಲ್ಲ. ಅನೇಕ ಅಲ್ಲಿ ಉಪ್ಪಿನ ಸ್ತಂಭ ಇದೆ, ಅದ್ರಲ್ಲಿ ಒಂದನ್ನು ಅವರೊಂದು ಗುರುತಿಸಿದ್ದಾರೆ, ಅದನ್ನು ನಮಗೆ ಅಲ್ಲಿ ತೋರಿಸಿದ್ರು. ಇದು ಲೋಟನ ಹೆಂಡತಿ ಉಪ್ಪಿನ ಸ್ತಂಭವಾದಂತ ಇದು ಸ್ತಂಭ ಎಂಬುದಾಗಿ. ಲೋಟನ ಹೆಂಡತಿ ಆತ್ಮಿಕರಾಗಲಿಲ್ಲ, ಅವಳ ಮನಸ್ಸೆಲ್ಲ ಸೊದೋಮ್ ಕಡೆಗೆ, ಸೊದೋಮ್ನಲ್ಲಿದ್ದ ಐಶ್ವರ್ಯ ಕಡೆಗೆ ಅವಳ ಮನಸ್ಸಿತ್ತು, ಉಪ್ಪಿನ ಸ್ತಂಭವ. ನಂತರ ನಾವು ನೋಡ್ತೇವೆ, ಆದಿಕಾಂಡ 19ನೇ ಅಧ್ಯಾಯಕ್ಕೆ ಬರುವಾಗ, ಲೋಟನ ಮಕ್ಕಳ ವಿಷಯದಲ್ಲಿ ಬರುವಾಗ, ಲೋಟನಿಂದ ಯಾವ ಸಂತತಿ ಬಂತು? ದೇವರಿಗೆ ವಿರುದ್ಧವಾದ ಸಂತತಿ ಬಂತು. ಮೋವಾಬ್ಯರು ಮತ್ತು ಅಮ್ಮೋನಿಯರು, ಅಮ್ಮೋನ್ ಎಂಬ 2 ಜನಾಂಗದವರು ಹುಟ್ಟಿ ಬಂದ್ರು, ಉತ್ಪತ್ತಿಯಾದ್ರು. ನೀವು ನೋಡಿದಾದ್ರೆ ಆದಿಕಾಂಡ 19:37ನೇ ವಚನದಲ್ಲಿ ನೋಡುವಾಗ, ಅಸಹ್ಯ ಕೃತ್ಯ. ಲೋಟನ ಮಕ್ಕಳು ಸ್ಪಿರಿಚುವಲ್ ಆಗಲಿಲ್ಲ. ದೇವರವರನ್ನು ಕಾಪಾಡಿದ, ಆ ಸೊದೋಮ್ನವರನ್ನು ಹೊರಗೆ ತಂದ, ನಾಶದಿಂದ ದೇವರನ್ನು ತಪ್ಪಿಸಿದ. ದೇವರನ್ನು ಗಣಪಡಿಸುವ ಬದಲಾಗಿ, ದೇವರನ್ನು ಯಜ್ಞವೇದ ಕಟ್ಟಿ ವರ್ಷಿಪ್ ಮಾಡೋ ಬದಲಾಗಿ, ಅಬ್ರಾಮನ ಲೈಫ್ ನೋಡ್ತೇವೆ. ಅಬ್ರಾಮನು ಯಜ್ಞವೇದ ಕಟ್ಟಿ ದೇವರನ್ನು ವರ್ಷಿಪ್ ಮಾಡಿದ, ದೇವರನ್ನು ಗಣಪಡಿಸಿದ, ದೇವರಿಗೆ ವಿಧೇಯನಾದ, ದೇವರ ಮೇಲೆ ಸಂಪೂರ್ಣ ಭರವಸೆ ಇಟ್ಟ. ಆದ್ರೆ ಇಲ್ಲಿ ನೋಡ್ತೇವೆ, ಲೋಟನ ಮಕ್ಕಳು ಅವರು ಸೊದೋಮ್ನಲ್ಲಿ ವಾಸವಾಗಿದ್ರಿಂದ ಆತ್ಮಿಕತೆ ಇರಲಿಲ್ಲ. ಅವರ ಒಳಗೆ ಅದೇ ಇತ್ತು, ದುಷ್ಟತನ, ಕೆಟ್ಟ ಪಾಪಗಳು, ಅದೇ ಅವರೊಳಗೆ ಇಂಪಾರ್ಟ್ ಆಗಿತ್ತು. ಆದ್ರೆ ಇವತ್ತು ನಮ್ಮ ಸರ್ಕಲ್ ಬಹಳ ಇಂಪಾರ್ಟೆಂಟ್ ವಿಶ್ವಾಸಿಗಳೇ. ನಾವು ಎಲ್ಲಿ ವಾಸವಾಗಿರ್ತೇವೆ, ಬಹಳ ನಮ್ಮ ಮಕ್ಕಳು ಎಲ್ಲಿ ಇರ್ತಾರೆ, ತುಂಬಾ ಜಾಗ್ರತೆ. ಅದಕ್ಕೆ ನಮ್ಮ ಮಕ್ಕಳಿಗೆ ದೇವರ ವಾಕ್ಯವನ್ನು ಬೋಧಿಸಬೇಕು, ಸಭೆ ಬಗ್ಗೆ ಅವರಿಗೆ ಬೋಧಿಸಬೇಕು, ಆರಾಧನೆ ಬಗ್ಗೆ ಅವರಿಗೆ ಬೋಧಿಸಬೇಕು, ಪ್ರಾರ್ಥನೆ ಬಗ್ಗೆ ಅವರಿಗೆ ತಿಳುವಳಿಕೆ ಇರಬೇಕು, ದೇವರ ಭಯದ ಬಗ್ಗೆ ಅವರಿಗೆ ಬೋಧಿಸಬೇಕು. ಇಂಥ ಒಂದು ಲೋಕದಲ್ಲಿ ನಾವು ಜೀವಿಸುತ್ತಿದ್ದೇವೆ. ನಮ್ಮ ಮಕ್ಕಳು ದೇವರನ್ನು ತಪ್ಪಿ ಹೋಗಬಾರದು, ದೇವರ ಮಾರ್ಗದಲ್ಲಿ ಅವರು ಜೀವಿಸಬೇಕು. ಮಕ್ಕಳನ್ನು ನಾವು ಏನ್ ಮಾಡ್ಬೇಕಂದ್ರೆ ಶಿಕ್ಷಿಸಬೇಕು ದೇವರ ವಾಕ್ಯದಿಂದ. ಇಲ್ಲಿ ನಾವು ನೋಡ್ತಿದ್ದೇವೆ, ಲೋಟನು ಮಕ್ಕಳು ಮಾಡಿದಂತ ದೊಡ್ಡ ಅಪರಾಧ, ದುಷ್ಕೃತ್ಯ ಅಂತ ಹೇಳಿದ್ರೆ, ಮುದುಕನಾಗಿದ್ದಾನೆ ಲೋಟನು. ಅವನಿಗೆ ಏನ್ ಮಾಡಿರೋನು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಲೋಟನ 2 ಮಕ್ಕಳು ಏನ್ ಮಾಡಿದ್ರು, ದ್ರಾಕ್ಷಾರಸನ್ನು ಕುಡಿಸಿದ್ರು. ದ್ರಾಕ್ಷಾರಸನ್ನು ಕುಡಿಸಿ ಅವನು ಮಲಗಿದಾಗ ತಂದೆ ಜೊತೆಗೆ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪು ಕೆಲಸ ಮಾಡಿದ್ರು. ತಂದೆ ಜೊತೆಗೆ ಅವರು ಮಲಗಿದ್ರು ಎಂಬುದಾಗಿ ಹೇಳ್ತದೆ. 2 ಲೋಟನ ಮಕ್ಕಳು. ಇಲ್ಲಿ 37ನೇ ವಚನ ಇರ್ತದೆ, ಹೀಗೆ ಲೋಟನ 2 ಹೆಣ್ಣು ಮಕ್ಕಳು ತಂದೆಯಿಂದ ಬಸುರಾದ್ರು.
ಎಂತ ದೊಡ್ಡ ಅಪರಾಧ ನೋಡಿ, ದುಷ್ಕೃತ್ಯ. ಹಿರಿಯವಳು ಗಂಡು ಮಗುವನ್ನು ಎತ್ತು ಅದಕ್ಕೆ ಮೋವಾಬ್ ಎಂದು ಹೆಸರಿಟ್ಟರು. ಮೋವಾಬ್ ಸಂತಾನ ಎಲ್ಲಿಂದ ಬಂದು? ಅದಕ್ಕೆ ದೇವರು ಮೋವಾಬರು ನನ್ನ ಸಭೆಗೆ ಸೇರಬಾರದು ಎಂಬುದಾಗಿ. ನವಮಿ ಕೂಡ ಬೆತ್ಲೆಮೆಟ್ಟು ಎಲಿಮೆಲೆಕ್ ಎಲ್ಲಿದ್ರು ಮೋವಿಗೆ ಹೋದ್ರು. ಮೋವಿಗೆ ಹೋದ ನಂತರ ಏನಾಯ್ತು? ಮೋವ್ ಪ್ರಾಂತ್ಯಕ್ಕೆ ಹೋದಾಗ ಎಲಿಮೆಲೆಕನು ಮತ್ತು ನವಮಿ ಅವರು ಎಲ್ಲಿದ್ರು? ಬೆತ್ಲೆಮ್ನಲ್ಲಿ ಇದ್ದವರು, ದೇವರನ್ನು ಆರಾಧನೆ ಮಾಡುವವರು. ಬೆತ್ಲೆಮೆಂದ ರೊಟ್ಟಿಯ ಮನೆ, ದೇವರ ವಾಕ್ಯವನ್ನು ತಿಳಿದವರು, ದೇವರ ವಾಕ್ಯದ ಸತ್ಯದಲ್ಲಿ ನಡೆಯುವರು. ಬರಗಾಲ ಬಂದಾಗ ಬೆತ್ಲೆಮೆನ್ನು ಬಿಟ್ಟು ಮೋವಾಬ್ಗೆ ಹೋದ್ರು. ಅಲ್ಲಿ ಹೋದ ನಂತರ ನಾವು ಏನಾಯ್ತು? ನವಮಿಯ ಗಂಡ ತೀರುವುದ, ಇಬ್ರು ಗಂಡು ಮಕ್ಕಳು ತೀರುವುದ್ರು, ಎಲ್ಲವನ್ನು ಕಳೆದುಕೊಂಡು ಅವಳಿಗೆ ನನ್ನ ನವಮಿ ಎಂಬುದಾಗಿ ಕರೆಬಿಡಿರಿ, ನನ್ನನ್ನು ಮಾರ ಎಂಬುದಾಗಿ ಕರೆಯಿರಿ. ಅಂದ್ರೆ ನಾನು ಕಹಿತನದಲ್ಲಿದ್ದೇನೆ, ದುಃಖದಲ್ಲಿದ್ದೇನೆ, ವೇದನೆಯಲ್ಲಿದ್ದೇನೆ. ಮೊಹಬ್ಬರು ಎಲ್ಲಿಂದ ಬಂದ್ರು? ನಾವು ನೋಡ್ತೇವೆ, ದೇವರ ಹತ್ರ ಮೊಹಬ್ಬರು ಸಭೆಗೆ ಬರಬಾರದು, ದುಷ್ಟತನ ಮಾಡಿದವರು. ಇಲ್ಲಿ ಮೊಹಬ್ಬರು ನೋಡ್ತೇವೆ, ಲೋಟನ ಇಬ್ಬರು ಹೆಣ್ಣು ಮಕ್ಕಳು ತಂದೆಯಿಂದ ಬಸುರಾದರು. ತಂದೆಯಿಂದ ಬಸುರಾಗಿ ಹಿರಿಯವಳು ಗಂಡು ಮಗುನೆತ್ತು ಅದಕ್ಕೆ ಮೋವಾಬ್ ಎಂದ ಹೆಸರಿಟ್ಲು. ಇಂದಿನವರೆಗೂ ಇರುವ ಮೊಹಬ್ಬರಿಗೆ ಅವನು ಮೂಲ ಪುರುಷ ಲೋಟನು. ಕಿರಿಯ ಮಗಳು ಗಂಡು ಮಗುನೆತ್ತು ಅದಕ್ಕೆ ಬೆಲೆಮ್ ಎಂದು ಹೆಸರಿಟ್ಲು. ಇಂದಿನವರೆಗೂ ಇರುವ ಅಮ್ಮೋನಿಯರಿಗೆ ಇವನೇ ಮೂಲ ಪುರುಷ. ಅಮ್ಮೋನಿಯರು ಮತ್ತು ಮೋವಾಬರು ಎರಡು ಸಂತಾನಗಳು, ದೇವರಿಗೆ ವಿರುದ್ಧವಾದ ಸಂತಾನ. ನೋಡಿ ಏಸವನ್ನು ನೋಡಿ, ಆಶೆಗೋಸ್ಕರ, ಊಟಗೋಸ್ಕರ, ಆಶೆಗೋಸ್ಕರ ಅಂತ ಏನ್ ಮಾಡಿದ? ಯಾವ ರೀತಿಯಲ್ಲಿ ಅವನು ಮಾಡಿದ? ಅದರ ಪರಿಣಾಮ ಏನಾಯ್ತು? ಏಸವನ್ನು ದೇವರನ್ನು ಬಿಟ್ಟು ಹೋದ, ದೇವರ ಆಶೀರ್ವಾದವನ್ನು ಕಳ್ಕೊಂಡ. ಏಸವನಿಂದ ಯಾವ ಸಂತತಿ ಬಂತು? ಎದೋಮ್ ಸಂತತಿ ಬಂತು. ಎದೋಮ್ಯರು ಹುಟ್ಟಿದ್ರು. ಆ ಎದೋಮ್ಯರಿಂದ ನಾವು ನೋಡ್ತೇವೆ ಅರಸನಾದ ಯೆರೋದನು ಹುಟ್ಟಿ ಬಂದ. ಅನೇಕ ಮಹಾ ಶರೀರಗಳು, ಅನೇಕ ಅರಸರು ಎದೋಮ್ಯರಿಂದ ಹುಟ್ಟಿ ಬಂದರು. ಮಾಡಿದಂತ ತಪ್ಪು ಸಾರಳು ದೇವರಿಗೆ ನಾವು ನೋಡ್ತೇವೆ ಅವಿದಲಾಗಿ ಏನ್ ಮಾಡಿದ್ರು? ಇನ್ನೊಂದು ದೇವರಿಗೆ ವಿರುದ್ಧವಾದ ಒಂದು ಸಂತತಿ ಬರುವಂತ ಇದೆ ಸಾರಳ ನಿಮಿತ್ತವಾಗಿ. ಆಗರಲ್ಲಿಂದ ಇನ್ನೊಂದು ಸಂತತಿ ಬಂದು, ಇಸ್ಮಾಯೇಲನ ಸಂತತಿ ಬಂತು. ಅದರ ಮೊದಲನೇ ಸಂಗತಿ ಲೋಟನಿಂದ ನಾವು ಕಲಿತುಕೊಳ್ಳುವಂಥದ್ದು ಲೆಸನ್, ಶ್ರೀಮಂತಿಕೆಯನ್ನ ಹಾರಿತು. ಎರಡರಾಗಿ ತಪ್ಪಾದ ಸ್ಥಳಕ್ಕೆ ಹೋದ, ಕೆಟ್ಟ ಜನರ ಮಧ್ಯದಲ್ಲಿ ವಾಸಿಸಿದ, ದುಷ್ಟ ಜನರ ಮಧ್ಯದಲ್ಲಿ ಸೊದೋಮ್ನಲ್ಲಿ ವಾಸಿಸಿದ. ಅಲ್ಲಿಗೆ ಹೋದ ನಂತರ ಅವನಿಗೆ ಬರಲಿಕ್ಕೆ ಅಲ್ಲಿಂದ ಬಹಳ ಕಷ್ಟವಾಯಿತು. ಅವನ ಹೆಂಡತಿ ನೋಡ್ತೇವೆ ಸೊದೋಮ್ ಕಡೆನೇ ವಾಸ ಮಾಡಲಿಕ್ಕೆ ಮನಸ್ಸು ಉಪ್ಪಿನ ಸ್ತಂಭವಾದವು. ಮಕ್ಕಳು ನೋಡ್ತೇವೆ ದುಷ್ಟತನವನ್ನು ಮಾಡಿದ್ರು, ತಂದೆಯೊಂದಿಗೆ ಬಸುರಾದ್ರು. ಮೋಹ ಮತ್ತು ನಾವು ನೋಡ್ತೇವೆ ಅಮ್ಮನ ಎರಡು ತಪ್ಪಾದ ಜನಾಂಗಗಳು ಬಂದರು. ಕೊನೆಗೆ ಅಂತ್ಯ ಲೋಟನು ಚೋಗರಿನಲ್ಲಿ ಆ ಒಂದು ಗುಹೆಯಲ್ಲಿ ವಾಸವಾಗಬೇಕಾಯಿತು. ಐಶ್ವರ್ಯವಂತನು ವಾಸವಾಗಿ ಅಲ್ಲೇ ಅವನ ಅಂತ್ಯವಾಯಿತು. ಇವತ್ತು ನಾವು ಪ್ರಿಯ ವೀಕ್ಷಕರೇ, ಲೋಟನ ಜೀವಿತದಿಂದ ನಾವು ಕಲಿತುಕೊಳ್ಬೇಕಾದ ಒಂದು ಸತ್ಯ ಅಂದ್ರೆ ದೇವರು ಶ್ರೇಷ್ಠನಾದ ದೇವರಾಗಿದ್ದಾನೆ. ನಮಗೆಲ್ಲರಿಗೆ ದೇವರೊಟ್ಟಿಗೆ ಜೀವಿಸುವಂತ ಒಂದು ಅನುಭವ ಆಗಬೇಕು. ದೇವರು ಒಳ್ಳೆಯ ದೇವರಾಗಿದ್ದಾನೆ. ದೇವರು ಕೊಡುವಂಥದ್ದು ಶಾಶ್ವತವಾದದ್ದು, ದೇವರ ಆಶೀರ್ವಾದ ಭಾಗ್ಯದಾಯಕವಾದದ್ದು. ದೇವರು ನಮ್ಮನ್ನು ಖಂಡಿತವಾಗಿ ಬ್ಲೆಸ್ ಮಾಡ್ತಾನೆ, ಅನ್ನಪಾನಗಳನ್ನು ಬ್ಲೆಸ್ ಮಾಡ್ತಾನೆ, ನಮಗೆ ಆರೋಗ್ಯ ಕೊಡ್ತಾನೆ. ಆತನ ಆರೋಗ್ಯದಾಯಕನಾದ ದೇವರಾಗಿದ್ದಾನೆ, ನಮಗೆ ಸಮಾಧಾನ ಕೊಡ್ತಾನೆ. ಒಂದು ನನ್ನ ಎಕ್ಸಾಂಪಲ್, ಒಂದು ಕಥೆ ಹೇಳ್ತೇನೆ. ಒಬ್ಬ ರೈತನು, ಅವನಿಗೆ ಒಳ್ಳೆ ಹೊಳ ಇತ್ತು, ಆಸ್ತಿ ಇತ್ತು, ದೊಡ್ಡ ಹೊಳ ಇತ್ತು, ಒಳ್ಳೆ ಬೆಳೆ ಇತ್ತು. ಆದ್ರೆ ಅವನಲ್ಲಿ ಒಂದು ದುರಾಶೆ ಬಂತು. ನಾನು ಇನ್ನೂ ಐಶ್ವರ್ಯವಂತನಾಗಬೇಕು, ನಾನು ವಜ್ರದ ವ್ಯಾಪಾರ ಮಾಡಬೇಕೆಂಬುದಾಗಿ ಅವನು ಆಶೆ ಪಟ್ಟು ಈ ಹೊಳವನ್ನು ಮಾರ್ತಾನೆ. ಮಾರಿಕೊಂಡು ಆ ಹಣದಿಂದ ಹುಡುಕಿ ಹೋಗ್ತಾನೆ, ವಜ್ರದ ವ್ಯಾಪಾರ ಮಾಡಬೇಕೆಂಬುದಾಗಿ ಆಶೆಯಿಂದ ಹೊರಟು ಹೋಗಿಕೊಂಡು ಇನ್ವೆಸ್ಟ್ ಮಾಡ್ತಾನೆ. ಕೊನೆದಾಗ ಎಲ್ಲವನ್ನು ಕಳ್ಕೊಳ್ತಾನೆ. ಕಳ್ಕೊಂಡಾಗ ಲಾಸ್ ಆಗಿ ಆತ್ಮಹತ್ಯೆ ಮಾಡಿಕೊಳ್ತಾನೆ, ಎಲ್ಲವನ್ನು ಕಳ್ಕೊಂಡು. ಆದ್ರೆ ಈ ಹೊಲವನ್ನು ಅವನು ಮಾಡಿದಲ್ಲ, ಒಳ್ಳೆ ಬೆಳೆ ಬಾಳುವಂತ ಸಮೃದ್ಧಿ, ಒಳ್ಳೆ ಒಂದು ಬೆಳೆ ಬೆಳೆಯುವಂತ ತೋಟವನ್ನು ಯಾರು ತೆಗೆದುಕೊಂಡ ಅವನ ಕೈಯಿಂದ, ಅವನು ಬ್ಲೆಸ್ ಆದ. ಒಂದು ದಿವಸ ಏನಾಯ್ತು, ಈ ಹೊಲವನ್ನು ಕೊಂಡುಕೊಂಡಂತ ಎರಡನೇ ಮಾಲೀಕ ಅವನು ಹೊಲದ ಕಡೆಗೆ ಹೋಗುವಾಗ ಏನೋ ಒಂದು ತೋಟದಲ್ಲಿ ಹೊಳೆಯುವ ಒಂದು ಸಂಗತಿ ನೋಡಿದ. ಹತ್ತಿರ ಹೋಗಿ ನೋಡುವಾಗ ವಜ್ರವಾಗಿತ್ತು.
ಅವನ ಹೊಳದೊಳಗೆ ವಜ್ರವಿತ್ತು, ಹೊಳದ ಒಳಗಿನ ವಜ್ರವಿತ್ತು. ಅದನ್ನು ಮಾಡಿದ, ಸುಖವಾಗಿ ಬಾಳಿದ. ಅರ್ಥ ಆಶೆಗೋಸ್ಕರ ಆತನೇನ್ ಮಾಡ್ದ? ಇದ್ದದನ್ನು ಕಳೆದುಕೊಂಡ. ಇವತ್ತು ನಮ್ಮ ಒಳಗೆ ಆಶೀರ್ವಾದವಿದೆ, ಆಶೀರ್ವದಿಸುವ ದೇವರು ನಮ್ಮಲ್ಲಿದ್ದಾರೆ, ಸತ್ಯವೇದಿದೆ ನಮ್ಮ ಹತ್ರ. ನಮಗೆ ಏನಿದೆ ಎಂದು ನಮಗೆ ತಿಳುವಳಿಕೆ ಇಲ್ಲ. ನಮ್ಮಲ್ಲಿ ದೇವರ ವಾಕ್ಯ ಇದೆ, ಇಟರ್ನಲ್ ಲೈಫ್ ಇದೆ, ನಿತ್ಯ ಜೀವ ಉಂಟು. ದೇವರು ನಮ್ಮೊಟ್ಟಿಗಿದ್ದಾನೆ. ಲೋಕವನ್ನೇ ಸಂಪಾದನೆ ಮಾಡಿ ಆತ್ಮನಷ್ಟಪಡಿಸಿಕೊಂಡ್ರೆ ಇದು ದೊಡ್ಡ ಆಶೀರ್ವಾದ. ದೇವರು ನಮಗೆ ಕೊಟ್ಟಂತ ರಕ್ಷಣೆ, ಪರಲೋಕ ರಾಜ್ಯ. ಇವತ್ತು ದೇವರು ನಮ್ಮನ್ನು ಬ್ಲೆಸ್ ಮಾಡಿದ್ರೆ ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ, ಸೇವೆಗಾಗಿ ನಾವು ಕೊಡುವ ಒಂದು ಪಾಲು. ನಮಗೆ ದೇವರು ದೊಡ್ಡ ಆಶೀರ್ವಾದ ಕೊಟ್ಟಿದ್ದಾನೆ. ದೇವರ ವಾಕ್ಯ ಇದು ನಮಗೆ ಸುಕ್ಷೇಮ ಕೊಡ್ತದೆ, ಆರೋಗ್ಯ ಕೊಡ್ತದೆ, ಸಮಾಧಾನ ಕೊಡ್ತದೆ. ದೇವರ ವಾಕ್ಯ ಇರ್ತದೆ, ಇನ್ನು ಧರ್ಮಶಾಸ್ತ್ರವನ್ನು ಪ್ರೀತಿಸೋರಿಗೆ ಸಂಪೂರ್ಣ ಸಮಾಧಾನ ಇರ್ತದೆ. ಕಂದ ನನ್ನ ಮಾತುಗಳನ್ನು ಆಲಿಸು. ಈ ವಾಕ್ಯ ನಿನ್ನ ದೇಹಕ್ಕೆಲ್ಲ ಆರೋಗ್ಯ, ಎಲುಬಿಗೆಲ್ಲ ಸಾರ ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ದೇವರ ವಾಕ್ಯ ನಮಗೆ ಆರೋಗ್ಯ ಕೊಡ್ತದೆ, ದೇವರ ವಾಕ್ಯ ನಮಗೆ ಸ್ವಸ್ಥತೆ ಕೊಡ್ತದೆ, ದೇವರ ವಾಕ್ಯ ನಮಗೆ ಸಮಾಧಾನ ಕೊಡ್ತದೆ. ಅದರಿಂದ ದೇವರು ಒಳ್ಳೆಯವನಾಗಿದ್ದಾನೆ. ದೇವರು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. ದೇವರು ನಮ್ಮ ಕುಟುಂಬವನ್ನು ಪೋಷಿಸ್ತಾನೆ, ನಮ್ಮ ಮಕ್ಕಳನ್ನು ಪೋಷಿಸ್ತಾನೆ, ನಮ್ಮ ಕುಟುಂಬವನ್ನು ದೇವರು ಕಾಪಾಡ್ತಾನೆ. ಆದ್ದರಿಂದ ನಮ್ಮ ಕುಟುಂಬ ಲೋಟನಿಂದ ನಾವು ಕಲಿತುಕೊಳ್ಬೇಕು, ಆತ್ಮಿಕ ಕುಟುಂಬವಾಗಬೇಕು. ನಮ್ಮ ಕುಟುಂಬನ ಆತ್ಮಿಕವಾಗಿ ನಾವು ಕಟ್ಟಬೇಕು, ದೇವರನ್ನು ಆರಾಧನೆ ಮಾಡಬೇಕು. ದೇವರ ವಾಕ್ಯವನ್ನು ನಾವು ನಮ್ಮ ಕುಟುಂಬಕ್ಕೆ ಅಪ್ಲೈ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ನಮ್ಮ ಕುಟುಂಬ ಯಾವಾಗಲೂ ದೇವರಿಗೆ ಪ್ರಥಮ ಸ್ಥಾನ ಕೊಡುವ ಕುಟುಂಬ ಆಗಬೇಕು. ನಾವು ದೇವರಿಗೆ ಪ್ರಥಮ ಸ್ಥಾನ ಕೊಡುವುದಾದ್ರೆ ದೇವರು ನಮ್ಮನ್ನು ಸನ್ಮಾನಿಸ್ತಾನೆ, ದೇವರು ನಮ್ಮನ್ನು ಘನಪಡಿಸ್ತಾನೆ. ದೇವರು ನಮ್ಮ ತಲೆ ತಗ್ಗಿಸಲಿಕ್ಕೆ ಬಿಡುವುದಿಲ್ಲ, ನಮ್ಮ ಮುಖ ಲಜ್ಜೆಗೆ ಒಳಪಡಿಸಲಿಕ್ಕೆ ದೇವರು ನಮ್ಮನ್ನು ಬಿಡುವುದಿಲ್ಲ. ಖಂಡಿತವಾಗಿ ದೇವರು ನಮ್ಮನ್ನು ಘನಪಡಿಸ್ತಾನೆ, ದೇವರು ನಮ್ಮನ್ನು ಮೇಲೆ ಕೆತ್ತುತ್ತಾನೆ, ದೇವರು ನಮ್ಮನ್ನು ಬ್ಲೆಸ್ ಮಾಡ್ತಾನೆ. ನೋಡಿ, ದಾವೀದ ದೇವರನ್ನು ಘನಪಡಿಸಿದ, ದೇವರನ್ನು ಪ್ರೀತಿಸಿದ, ದೇವರ ವಾಕ್ಯವನ್ನು ಅತಿಯಾಗಿ ಪ್ರೀತಿಸಿದ. ಅದಕ್ಕೆ ಅವನು ಹೇಳ್ತಾನೆ, ನಾನು ನಿನ್ನ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೀತೇನೆ. ಚಿನ್ನ ಬೆಳ್ಳಿಗಿಂತ ನನಗೆ ಶ್ರೇಷ್ಠವಾದುದು, ಜೇನಿಗಿಂತ ಸಿಹಿಯಾದದು ನಿನ್ನ ಧರ್ಮಶಾಸ್ತ್ರ ನನಗೆ ಆನಂದಕರವಾಗದಿದ್ದರೆ ನನಗೆ ಬಂದ ಆಪತ್ತಲ್ಲಿ ಬಿದ್ದು ಹಾಳಾಗಿ ಹೋಗ್ತಿದ್ದನು. ನೋಡಿ, ಅಡವೆಯಲ್ಲಿ ಕುರಿಯಿಂದ ಹೋಗ್ತಿದ್ದಂತ ದಾವೀದನನ್ನು, ದೇವರನ್ನು ಸನ್ಮಾನಿಸಿದ ದಾವೀದನು, ದೇವರು ಅಡವಿಯಿಂದ ಅವನು ಎತ್ತಿ ಆತನ ಕಿಂಗ್ ಆಗಿ ಮಾಡಿದ. ಕಿಂಗ್ ಅಂತಂದ್ರೆ ಅವನು ಮರೆತು ಬಿಟ್ಟನ ದೇವರನ್ನು, ಐಶ್ವರ್ಯದಿಂದ ಓದ್ದವನು ಇಲ್ಲ. ಅದಕ್ಕೆ ಅವನು ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾನು, ನನ್ನ ಸರ್ವೇಂದ್ರಿಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಆತನ ಮಾಡಿದ ಉಪಕಾರ ಒಂದನ್ನು ಮರೆಯಬರೆಯುತ್ತಿದ್ದಾನೆ. ದಾವೀದನು ಅರಸನಾದ್ರೂ ಕೂಡ ಪ್ರಥಮ ಸ್ಥಾನ ಆತನು ದೇವರಿಗೆ ಕೊಟ್ಟ. ಆಲಯ ಕಟ್ಟುವುದಕ್ಕೆ 7,000 ತಳಂತು ಚಿನ್ನವನ್ನು ಕೊಟ್ಟ ಅವನು ಸೇವೆಗಾಗಿ. ಎಲ್ಲಕ್ಕಿಂತ ಹೆಚ್ಚಾಗಿ ದೇವರನ್ನು ಆತನು ಘನಪಡಿಸಿದ, ದೇವರನ್ನು ಮಹಿಮೆಪಡಿಸಿದ, ದೇವರನ್ನು ಪ್ರೀತಿಸಿದ. ಹೆಚ್ಚಾಗಿ ದೇವರನ್ನೇ ಅವನು ಟ್ರಸ್ಟ್ ಮಾಡಿದ. ಅವನ ಮನೆ ದೊಡ್ಡ ಮನೆ ಇತ್ತು, ಆಗ ಅವನು ಹೇಳ್ತಿದ್ದ, ಮನೆಯಲ್ಲಿ ನನ್ನ ಪ್ರವಾಸದ ಮನೆ ಇದೆ. ಎಷ್ಟು ದೊಡ್ಡ ಬಂಗ್ಲೆ ಆದ್ರೂ ಕೂಡ ಇದು ನನ್ನ ಪ್ರವಾಸದ ಮನೆ, ಪರ್ಮನೆಂಟ್ ಒಂದು ಮನೆ ಇದೆ ಪರಲೋಕದಲ್ಲಿ. ಈ ಪ್ರವಾಸದ ಮನೆಯಲ್ಲಿ ನಿನ್ನ ವಾಕ್ಯಗಳು ನನಗೆ ಗಾಯನವಾದವು ಎಂಬುದಾಗಿ ಅವನು ದೇವರ ವಾಕ್ಯ, ದೇವರ ಧರ್ಮಶಾಸ್ತ್ರವನ್ನು ಪ್ರೀತಿಸಿದ, ದೇವರನ್ನು ಸಂಪೂರ್ಣವಾಗಿ ಪ್ರೀತಿಸಿದ, ದೇವರನ್ನು ಘನಪಡಿಸಿದ, ದೇವರ ಸೇವೆಯನ್ನು ಪ್ರೀತಿಸಿದ. ಆದ್ದರಿಂದ ಇವತ್ತು ಹಣದ ಆಸೆ ದೇವರ ವಾಕ್ಯ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಅನೇಕರು ಭ್ರಷ್ಟರಾಗಿ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಹೋಗ್ತಾರೆ ಎಂಬುದಾಗಿ ದೇವರ ವಾಕ್ಯ. ಆದ್ದರಿಂದ ನಮಗೆ ಕೊಟ್ಟಂತ ಹಣ, ಐಶ್ವರ್ಯ ಅದು ದೇವರ ಮಹಿಮೆಗೋಸ್ಕರ ಇರಲಿ, ದೇವರ ಸೇವೆಗಾಗಿರಲಿ, ದೇವರನ್ನು ಮಹಿಮೆ ಪಡಿಸಾಗಿರಲಿ. ದೇವರು ಒಳ್ಳೆಯವನಾಗಿದ್ದಾನೆ, ದೇವರು ಒಳ್ಳೆಯದನ್ನೇ ಬಯಸುವ ದೇವರಾಗಿದ್ದಾನೆ, ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ನನ್ನ ಹೃದಯದಾಶೆ, ನನ್ನ ಬಯಕೆ ದೇವರ ವಾಕ್ಯನು ಸರಿಯಾಗಿ ತಿಳಿದುಕೊಳ್ಬೇಕು, ದೇವರ ವಾಕ್ಯನ ಆಳವಾಗಿ ತಿಳಿದುಕೊಳ್ಬೇಕು, ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು, ದೇವರ ವಾಕ್ಯದಲ್ಲಿ ನಾವು ಪ್ರಬುದ್ಧರಾಗಬೇಕು, ದೇವರ ವಾಕ್ಯದಲ್ಲಿ ನಾವು ಬೆಳೆಯಬೇಕು. ನಾವು ಯಾವತ್ತೂ ಖಂಡಿತವಾಗಿ ಮಿಸ್ಗೈಡ್ ಆಗಿ ಹೋಗಬಾರ್ದು. ಕೊನೆಯವರೆಗೆ ಕರ್ತನಲ್ಲಿ ನಾವು ಜೀವಿಸಬೇಕು, ಕರ್ತನನ್ನು ಸನ್ಮಾನಿಸಬೇಕು. ತಪ್ಪಾದ ಕಡೆಗೆ ನಾವು ಹೋಗಬಾರ್ದು, ತಪ್ಪಾದ ಮಾರ್ಗದಲ್ಲಿ ಹೋಗಬಾರ್ದು. ಸ್ವಸ್ಥ ಬೋಧನೆಯನ್ನು ನಾವು ಅನುಸರಿಸಿ ನಡೆಯಬೇಕು. ಸ್ವಸ್ಥ ಬೋಧನೆಯಲ್ಲಿ ನಾವು ಸ್ಥಿರವಾಗಿ ನಿಂತ್ಕೊಳ್ಬೇಕು. ಅನೇಕ ಉಪದೇಶ ಇವತ್ತು ಬರ್ಬೋದು ಕೊನೆಯ ದಿವಸದಲ್ಲಿ, ಆದರೆ ನಾವು ದೇವರ ವಾಕ್ಯದಲ್ಲಿ ಆಳವಾಗಿ ನಾವು ನಡೆಯಬೇಕು. ದೇವರ ವಾಕ್ಯದ ಆಳದ ಒಂದು ಜೀವಿಸಬೇಕು, ಜೀವಿತದ ನಮಗೆ ಅನುಭವ ಆಗಬೇಕು.
ಈ ವಾಕ್ಯದ ಸಂದೇಶದ ಮೂಲಕ ದೇವರು ನಿಮ್ಮನ್ನು ಬ್ಲೆಸ್ ಮಾಡಲಿ, ದೇವರು ನಿಮ್ಮನ್ನು ಆಶ್ವಸಿರಿ. ಒಬ್ಬ ನಿಜವಾದ ಬೋಧಕನ, ಒಬ್ಬ ನಿಜವಾದ ದೇವರ ಸೇವಕನ ಹೃದಯದ ಆಶೆ ಅಂದ್ರೆ ದೇವರ ವಾಕ್ಯವನ್ನು ಸರಿಯಾಗಿ ಬೋಧಿಸುವಂಥದ್ದು, ಅವರ ಆತ್ಮವನ್ನು ರಕ್ಷಿಸಿ ಸನ್ಮಾರ್ಗದಲ್ಲಿ ನಡೆಸುವಂಥದ್ದು, ದೇವರ ಮಾರ್ಗದಲ್ಲಿ ನಡೆಸುವಂಥದ್ದು, ದೇವರ ಹತ್ತಿರಕ್ಕೆ ಸರಿಯಾಗಿ ಬೋಧಿಸಿ ನಡೆಸುವಂಥದ್ದೇ ನಿಜವಾದ ಒಬ್ಬ ದೇವರ ಸೇವಕನ ಹೃದಯ ಆಗಿದೆ. ದೇವರು ನಿಮ್ಮೆಲ್ಲನ ಆಶ್ವಸಿಸಲಿ, ದೇವರನ್ನು ಬ್ಲೆಸ್ ಮಾಡಲಿ. ಮನೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತು ಅಭ್ಯಾಸ ಮಾಡಿದಂಥ ಲೋಟನ ಕುಟುಂಬದ ಈ ಸತ್ಯವು ನಮಗೆ ಆಶೀರ್ವಾದವಾಗಲಿ. ಲೋಟನು ಮಾಡಿದಂಥ ತಪ್ಪನ್ನು ನಾವು ಮಾಡದಾಗೆ ನಮ್ಮನ್ನು ನಿನ್ನ ಆತ್ಮನ ಮೂಲಕ ದೇವರ ವಾಕ್ಯದ ಬೆಳಕಿನಲ್ಲಿ ನಡೆಸುವುದಾಗಿ ಬೇಡಿಕೊಳ್ತೇನೆ. ನಾವು ಲೋಕದ ಆಶಯ ಕಡೆಗೆ ನಾವು ಅಟ್ರಾಕ್ಟ್ ಆಗದಾಗೆ, ನಮ್ಮನ್ನು ಆಕರ್ಷಿತರಾಗದಾಗೆ, ನಮ್ಮನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ದೇವರ ಪ್ರಸನ್ನತೆಯಲ್ಲಿ ನಮ್ಮನ್ನು ನಡೆಸಬೇಕಾಗಿ ಬೇಡ್ಕೊಳ್ತೇನೆ. ನಮ್ಮ ಜೀವಮಾನದಲ್ಲಿ ನಾವು ನಿನ್ನ ಪ್ರಸನ್ನತೆಯನ್ನು ಬಯಸುವಂತೆ, ನಿನ್ನ ವಾಕ್ಯವನ್ನು ಪ್ರೀತಿಸುವಂತೆ ನಮ್ಮನ್ನು ಪವಿತ್ರಾತ್ಮದಿಂದ ನಡೆಸು. ಈ ಕಾರ್ಯಕ್ರಮ ನಿಷ್ಠ ಪ್ರತಿಯೊಬ್ಬರು ದೇವರ ವಾಕ್ಯದ ಸತ್ಯದಲ್ಲಿ ಬೆಳೆಯಲಿ, ದೇವರ ವಾಕ್ಯದಲ್ಲಿ ಪ್ರಬುದ್ಧರಾಗಲಿ ಎಂಬುದಾಗಿ ಬೇಡ್ಕೊಳ್ತೇನೆ. ದೇವರ ವಾಕ್ಯದ ಆಳವಾದ ಸತ್ಯವನ್ನು ಅವರು ತಿಳಿದುಕೊಳ್ಳಲಿ ಎಂಬುದಾಗಿ ಬೇಡ್ಕೊಳ್ತೇನೆ. ನಿನ್ನೊಂದಿಗೆ ಜೀವಿಸುವಂತ ಆಳವಾದ ಅನುಭವ ಅವರಿಗೆ ಆಗಲಿ ಎಂಬುದಾಗಿ ಬೇಡ್ಕೊಳ್ತೇನೆ. ಅವರ ಕೊರತೆಗಳನ್ನು ನೀಗಿಸು, ಅಗತ್ಯಗಳನ್ನು ಸಂಧಿಸಬೇಕಾಗಿ ಬೇಡ್ಕೊಳ್ತೇನೆ. ಅನಾರೋಗ್ಯದಲ್ಲಿ ಇರುವವರು ಅವರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ದೇವರ ಆತ್ಮನಿಂದ ಸ್ಪರ್ಶಿಸಬೇಕಾಗಿ ಬೇಡ್ಕೊಳ್ತೇನೆ. ಯೇಸುವೇ, ನಿನ್ನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಅವರಿಗೆ ಆರೋಗ್ಯವನ್ನು ಕೊಡು, ಸ್ವಸ್ಥತೆಯನ್ನು ದಯಪಾಲಿಸಿ ಎಂಬುದಾಗಿ ಬೇಡ್ಕೊಳ್ತೇನೆ. ಕಷ್ಟದಲ್ಲಿ ಸಮಸ್ಯೆಲಿದ್ದವನು ಕಷ್ಟದಿಂದ ಬಿಡಿಸಬೇಕಾಗಿ ಬೇಡ್ಕೊಳ್ತೇನೆ. ನಮ್ಮ ದೇಶವನ್ನು ಬ್ಲೆಸ್ ಮಾಡು, ನಮ್ಮ ದೇಶವನ್ನು ಆಶೀರ್ವಾದ ಮಾಡು. ನಮ್ಮ ದೇಶದಲ್ಲಿರುವಂತಹ ಕೊರೋನಾ ವೈರಸ್ ನಿಂದ ಜನರಿಗೆ ವಿಮೋಚನೆ ಕೊಡಿ ಎಂಬುದಾಗಿ ಬೇಡ್ಕೊಳ್ತೇನೆ. ಈ ಕೊರೋನಾದ ಶಕ್ತಿಯನ್ನು, ಪ್ರಭಾವವನ್ನು ಯೇಸುವಿನ ಪುನರುತ್ಥಾನದ ಬಲದಲ್ಲಿ ಮುರಿದಾಕ್ತೇವೆ. ಯೇಸುವೆ, ನಿನ್ನ ನಾಮದಲ್ಲಿ ಶಕ್ತಿ ಇದೆ, ನಿನ್ನ ನಾಮದಲ್ಲಿ ಸ್ವಸ್ಥತೆ. ಇಡೀ ಕೊರೋನಾ ಶಕ್ತಿಯನ್ನು ನಾವು ಮುರಿದಾಕ್ತೇವೆ. ನಮ್ಮ ದೇಶವನ್ನು ವಿಮೋಚಿಸು. ಕೊರೋನಾ ವೈರಸ್ ನಮ್ಮ ದೇಶವನ್ನು ವಿಮೋಚಿಸಬೇಕಾಗಿ ಬೇಡ್ಕೊಳ್ತೇನೆ. ನಮ್ಮ ದೇಶದಲ್ಲಿ ಶಾಂತಿ, ಸಮಾಧಾನಗಳು, ನಮ್ಮ ದೇಶದಲ್ಲಿ ರಿವೈವಲ್ ಬರಲಿ. ಎಲ್ಲರೂ ಸತ್ಯ ದೇವರನ್ನು ತಿಳಿದುಕೊಂಡು ಯೇಸುವಿನ ಅಂಗೀಕಾರ ಮಾಡಿ ರಕ್ಷಣೆ ಅನುಭವಕ್ಕೆ ಬರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಮ್ಮ ದೇಶದ ಪ್ರಧಾನ ಮಂತ್ರಿದ ಮೋದಿಜಿಯವರಿಗಾಗಿ ಪ್ರಾರ್ಥಿಸ್ತೇನೆ. ಅವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತೇನೆ. ಅವರಿಗೆ ಒಳ್ಳೆ ಆರೋಗ್ಯ ಅನುಗ್ರಹಿಸು, ಅವರಿಗೆ ಸಮಾಧಾನ ಕೊಡು, ಅವರಿಗೆ ನಿನ್ನ ಅನುಗ್ರಹ ಕೊಡು, ನಿನ್ನ ಪವಿತ್ರಾತ್ಮನ ವಿಸ್ಡಮ್ ಅವರಿಗೆ ಕೊಡು. ಈ ದೇಶ ನಡೆಸಲಿಕ್ಕೆ ಬೇಕಾದಂತ ಅವರಿಗೆ ವಿಸ್ಡಮ್ ಕೊಡಿ ಎಂಬುದಾಗಿ ಬೇಡ್ಕೊಳ್ತೇನೆ. ಅವರನ್ನು ನೀನು ಕಾಪಾಡಬೇಕಾಗಿ ಬೇಡ್ಕೊಳ್ತೇನೆ. ಪ್ರಾರ್ಥನೆ ಕೇಳಿದಿ, ನಿಮಗೆ ವಂದನೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ತಂದೆ, ಆಮೆನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.